ಇಸ್ರೇಲಿಯ ಜ್ಯೂಸ್ ಮತ್ತು ಹಮಾಸ್ ಇವರಿಬ್ಬರ ನಡುವೆ ಕಾನ್ಫ್ಲಿಕ್ಟ್ ಏನಿದೆ, ಇದರ ಮೂಲ ಕಾರಣ ಏನು? ಈ ಆಪರೇಷನ್ ಹಮಾಸ್ ಏನು ಆಪರೇಷನ್ ಮಾಡಿದೆ ಅಕ್ಟೋಬರ್ 7ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ, ಅದಕ್ಕೆ ಅವ್ರ ಹೆಸರು ಕೊಟ್ಟಿರೋದು ಅಲ್ ಅಕ್ಸಾ ಫ್ಲಡ್ ಅಂತ. ಅಲ್ ಅಕ್ಸಾ ಮುಸ್ಲಿಮ್ಸ್ಗೆ ಥರ್ಡ್ ಮೋಸ್ಟ್ ಪಯಸ್ ಮಾಸ್ಕ್. 2021ರಲ್ಲಿ ಏನಾಯಿತು ಅಂದರೆ ಇಸ್ರೇಲಿ ಪೊಲೀಸ್ ಎಂಟರ್ಡ್ ದಿಸ್ ಮಾಸ್ಕ್. ಅದ್ರ ರಿವೆಂಜ್ ತೊಗೊಳ್ಲಿಕ್ಕೆ ಮಾಡಿದ್ದಾರೆ ಅನ್ನೋ ಒಂದು ರೀಸೆಂಟ್ ಹಿನ್ನೆಲೆ ಹೇಳ್ಬೋದು. 100 ಜನ ಹೆಂಗಸರು, ಮಕ್ಕಳು, ವಯಸ್ಸಾದರೂ ಏನೂ ನೋಡಿದ್ರೆ ಸುಮಾರು ಜನ ಕೊಂದಿದ್ದಾರೆ. ಅಂದರೆ ಒಂದು ಪವರ್ಫುಲ್ ಅಟ್ಯಾಕ್ನ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು ಅದನ್ನು ಮಾಡೋಕ್ಕೆ ಅವ್ರಿಗೆ? ಪ್ಯಾಲೆಸ್ಟೀನ್ಸ್ ಇರೋದು 2 ಜಾಗದಲ್ಲಿ. ಒಂದು ಗಾಜಾ ಸ್ಟ್ರಿಪ್, ಈಗ ನಾವು ಮಾತಾಡ್ತಿದ್ದದ್ದು ಗಾಜಾ ಸ್ಟ್ರಿಪ್ಪು. ಇನ್ನೂ ಒಂದು ವೆಸ್ಟ್ ಬ್ಯಾಂಕ್. ವೆಸ್ಟ್ ಬ್ಯಾಂಕ್ ಪಕ್ಕದಲ್ಲಿ ಅಂದರೆ ಬಾರ್ಡ್ರಿಂಗ್ ಜಾರ್ಡನ್ನಲ್ಲೂ ಸುಮಾರಷ್ಟು ಜನ ಅರಬ್ಸ್ ಇದ್ದಾರೆ, ಪ್ಯಾಲೆಸ್ಟೀನಿಯನ್ ಆರಿಜಿನ್. ಬಟ್ ಇದೆಲ್ಲ ಅಟ್ಯಾಕ್ಸ್ ಆಗಿರೋದು ವೆಸ್ಟ್ ಬ್ಯಾಂಕಿಂದ ಅಲ್ಲ, ಎಲ್ಲ ಆಗಿರೋದು ಗಾಜಾ ಸ್ಟ್ರಿಪ್ಪಿಂದ. ಸೊ ಗಾಜಾ ಸ್ಟ್ರಿಪ್ಗೆ ಹೇಗೆ ಆಯುಧ ಬಂತು? ಈಜಿಪ್ಟ್ ಕಡೆ ಅವ್ರು ಟನಲ್ಸ್ ಮಾಡಿರಬೇಕು. ಆ ಟನಲ್ಸ್ ಮೂಲಕವಾಗಿ ಈ ಒಂದು ಸ್ಮಗ್ಲಿಂಗ್ ಆಫ್ ಆರ್ಮ್ಸ್ ನಡೆದಿರ್ಬೋದು. ಯುದ್ಧ ಶುರುವಾದ ಕೂಡಲೇ ನಾವು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕೊನೆಯ ಯುದ್ಧ ಇದು ಅಂತ, ವಿ ವಿಲ್ ಫಿನಿಶ್ ಹಮಾಸ್ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಾರಂಭದ ಹಂತವಾಗಿ ಏರ್ ಸ್ಟ್ರೈಕ್ ಆಯಿತು. ಇವಾಗ ಅವರು ಸೈನಿಕರನ್ನ ಗ್ರೌಂಡ್ ಇದರಲ್ಲಿ ಕೂಂಬಿಂಗ್ ಆಪ್ರೇಷನ್ಸ್ ಎಲ್ಲ ಶುರು ಮಾಡ್ತಾರೆ ಅಂತ ಕಾಣುತ್ತೆ ನಿಧಾನಕ್ಕೆ. ಇದು ಎಲ್ಲಿಗೆ ಹೋಗಿ ಮುಟ್ಬೋದು? ಇದು ಈ ಏರ್ ಆಪ್ರೇಷನ್ಸ್ ಮಾಡೋದು ತುಂಬ ಸುಲಭ ಇಸ್ರೇಲ್ಗೆ. ಯಾಕೆಂದರೆ ಹಮಾಸ್ ಹತ್ರ ಎಫೆಕ್ಟಿವ್ ಏರ್ ಡಿಫೆನ್ಸ್ ಇಲ್ಲ. ಬಟ್ ಗ್ರೌಂಡ್ ಆಪ್ರೇಷನ್ಸ್ ಮಾಡಿದ್ರೆ ಹಮಾಸಿನ ಒಂದು ಜಾಲದಲ್ಲಿ ಇಸ್ರೇಲ್ ಬೀಳೋ ಚಾನ್ಸ್ ಇದೆ. ಇಡೀ ವಿಶ್ವಕ್ಕೆ ಇಸ್ರೇಲ್ ಒಂದು ಮಾದರಿ. ಏನು ಮಾದರಿ ಅಂದರೆ, ಸುತ್ತಲೂ ಶತ್ರುಗಳಿದ್ದರೂ ತನ್ನ ಒಂದು ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡಿರೋ ದೇಶ ಇದು. ವಿಶ್ವದಲ್ಲಿ ಮತ್ತೆ ಅವರೊಂದು ಪ್ರಬಲ್ಯವಾದ ರಾಷ್ಟ್ರವನ್ನು ಒಂದು ಗುರುತು ಬರಬೇಕು ಅಂದರೆ ದೇ ಹ್ಯಾವ್ ಟು ಹಿಟ್ ಬ್ಯಾಕ್ ವೆರಿ ಹಾರ್ಡ್. ಸೌದಿ ಅರೇಬಿಯಾನ US ಕಂಟ್ರೋಲ್ ಮಾಡ್ತಾ ಇದೆ. ಈಗ ನಾಳೆ ಇದೇನಾದರೂ ಇಸ್ಲಾಂ ವರ್ಸಸ್ ಜ್ಯೂಸ್ ಅನ್ನೋ ಥರ ಏನಾದ್ರು ಒಂದು ಯುದ್ಧ ಆಗಿ ಕನ್ವರ್ಟ್ ತಿರುಗಿದ್ರೆ ಸೌದಿ ಅರೇಬಿಯಾ ಕೂಡ ಫೈನಾನ್ಷಿಯಲ್ ಏಡ್ ಕೊಡುತ್ತಾ ಯುದ್ಧಕ್ಕೆ? ಫೈನಾನ್ಷಿಯಲ್ ಏಡ್ ಕೊಡ್ತಾನೆ ಇದೆ, ಈಗಲೂ ಕೊಡ್ತಾ ಇದೆ. ಸೊ ಈ ಇಸ್ಲಾಮಿಕ್ ಬ್ರದರ್ಹುಡ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಇವರೇನು ಪ್ಲಾನ್ ಮಾಡಿದ್ರೆ ಅದು ಪೊಲಿಟಿಕಲಿ ಸಕ್ಸಸ್ ಆಗಿದೆ. ಇಸ್ಲಾಮಿಕ್ ಬ್ರದರ್ಹುಡ್ಗಿಂತ ಪ್ಯಾಲೆಸ್ಟೀನಿಯನ್ ಕಾಸ್ನ ಮತ್ತೊಮ್ಮೆ ಮುಂದಕ್ಕೆ ತಂದರು. ಸೊ ದಟ್ ಈಸ್ ಎ ಸಕ್ಸಸ್. ನಮಸ್ಕಾರ, ಸಂವಾದ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನಮ್ಮ ಜೊತೆ ವಿಂಗ್ ಕಮಾಂಡರ್ KS ರಾಜೀವ್ ಅವರಿದ್ದಾರೆ. ಸರ್ ನಮಸ್ಕಾರ. ನೀವು ಕಳೆದ 22 ವರ್ಷ ಭಾರತೀಯ ವಾಯುಸೇನೆಯಲ್ಲಿ ಕೆಲಸ ಮಾಡಿದ್ದೀರಾ. ಈಗ ಒಂದು ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರಾ. ಇವತ್ತು ಪ್ರಪಂಚದಲ್ಲಿ ಕೇಂದ್ರ ಬಿಂದು ಆಗಿರುವಂತಹ ಇಸ್ರೇಲ್ ಮತ್ತು ಹಮಾಸ್ನ ನಡುವಿನ ಯುದ್ಧ, ಅದ್ರ ಬಗ್ಗೆ ನಾವು ಇವತ್ತೊಂದು ಸಣ್ಣ ಚರ್ಚೆಯನ್ನು ಮಾಡೋಣ. ಖಂಡಿತ. ಮೊದಲನೇ ಪ್ರಶ್ನೆ, ಈ ಇಸ್ರೇಲಿಯ ಜ್ಯೂಸ್ ಮತ್ತು ಹಮಾಸ್, ಅಂದರೆ ನಾವು ಅದನ್ನು ಇಸ್ಲಾಮಿಕ್ ಅಂತ ಅನ್ಕೊಬೋದು, ಹಮಾಸ್ ಅನ್ನೋ ಒಂದು ಉಗ್ರ ಸಂಘಟನೆ ಅಂತ ಅನ್ಕೊಬೋದು. ಇವರಿಬ್ಬರ ನಡುವೆ ಕಾನ್ಫ್ಲಿಕ್ಟ್ ಏನಿದೆ, ಇದರ ಮೂಲ ಕಾರಣ ಏನು? ಇದು ಮೂಲ ಕಾರಣ ಏನಂದರೆ, ನೀವು ಹಿಸ್ಟ್ರಿಗೆ ಹೋಗಬೇಕಾಗ್ತದೆ. ರೀಸೆಂಟ್ ಕಾರಣ ಏನು ಅಂದರೆ, ನೀವು ಒಂದು ಈ ಆಪರೇಷನ್ ಹಮಾಸ್ ಏನು ಆಪರೇಷನ್ ಮಾಡಿದೆ ಅಕ್ಟೋಬರ್ 7ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ, ಅದಕ್ಕೆ ಅವ್ರ ಹೆಸರು ಕೊಟ್ಟಿರೋದು ಅಲ್ ಅಕ್ಸಾ ಫ್ಲಡ್ ಅಂತ. ಅಲ್ ಅಕ್ಸಾ ಈ ಮುಸ್ಲಿಮ್ಸ್ಗೆ ಥರ್ಡ್ ಮೋಸ್ಟ್ ಪಯಸ್ ಮಾಸ್ಕ್. ಅಂದರೆ ಮೆಕ್ಕಾ ಮದೀನಾ ಬಿಟ್ಟ ಮೇಲೆ ಇದು ಪ್ರಾಫಿಟ್ ಮೊಹಮ್ಮದ್ ಅವರು ಹೆವೆನ್ಗೆ ಹೋಗಿದ್ದ ಜಾಗ ಅಲ್ ಅಕ್ಸಾಯಿಂದ ಅಂತ ಒಂದು ಇದಿದೆ, ಒಂದು ಮತ ಇದೆ. ಇವನ್ ಅವರಿಗೆ ಕುರಾನ್ ಬಗ್ಗೆ ಎಲ್ಲ ಬಂದು ಅವರಿಗೆ ಸ್ಪಿರಿಚುವಲ್ ರಿಯಲೈಸೇಷನ್ ಆಗಿದ್ದು ಇಲ್ಲಿ ಅಂತ ಒಂದು ಮತ ಇದೆ. ಅದರಿಂದ ಈ ಅಲ್ ಅಕ್ಸಾ ಮಾಸ್ಕ್ ಅನ್ನೋದು ತುಂಬ ಒಂದು ಗೌರವಾನ್ವಿತ ಒಂದು ಮಾಸ್ಕು ಫಾರ್ ದ ಮುಸ್ಲಿಂ ವರ್ಲ್ಡ್, ಅಲ್ ದ ಇಸ್ಲಾಮಿಕ್ ವರ್ಲ್ಡ್. 2021ರಲ್ಲಿ ಏನಾಯಿತು ಅಂದರೆ ಇಸ್ರೇಲಿ ಪೊಲೀಸ್ ಎಂಟರ್ಡ್ ದಿಸ್ ಮಾಸ್ಕ್ ಆ್ಯಂಡ್ ದೇರ್ ವರ್ ಸಿಕ್ಕಾಬಟ್ಟೆ ಅಜಿಟೇಷನ್ ಆಯಿತು. ಅದನ್ನು ಉಪಯೋಗಿಸ್ಕೊಂಡು ಅದ್ರ ಪ್ರೇರಣೆಯಿಂದ ಅದ್ರ ರಿವೆಂಜ್ ತೊಗೊಳ್ಲಿಕ್ಕೆ ಮಾಡಿದ್ದಾರೆ ಅನ್ನೋ ಒಂದು ರೀಸೆಂಟ್ ಹಿನ್ನೆಲೆ ಹೇಳ್ಬೋದು. ಏನಕ್ಕೆ ಇಸ್ರೇಲ್ ಪೊಲೀಸ್ ಹೋದ್ರಲ್ಲಿಗೆ? ಅಲ್ಲಿ ಅರಬ್ಸಿಂದ ಒಂದು ಉತ್ತೇಜನ ನಡೀತಾ ಇತ್ತು, ಒಂದು ಕಾನ್ಫ್ಲಿಕ್ಟ್ ಸಿಚುವೇಶನ್ ಇತ್ತು. ಯಾಕೆಂದರೆ ಜ್ಯೂಸ್ ಆಲ್ಸೋ ಅಲ್ಲಿ ಟೆಂಪಲ್ ಆಫ್ ಡೂಮ್ ಅಂತಾರೆ. ಅವ್ರಿಗೂ ಅದೊಂದು ಬಹುಮುಖ್ಯ ಒಂದು ಸ್ಥಳ ಅದು. ಯಾಕೆಂದರೆ ಅಲ್ಲಿ ಅವ್ರ ಮೆಸ್ಸೆಯ ಬರ್ತಾರೆ ಅನ್ನೋ ಒಂದು ಮುಂದಿನ ಪ್ರವಾದಿ ಬರ್ತಾರೆ ಅನ್ನೋ ಒಂದು ಅವ್ರಿಗೊಂದು ಮತ ಇದೆ. ಸೊ ಹಾಗಾಗಿ ಆ ಜಾಗ ಏನಿದೆ, ಒಂದು ಇಬ್ಬರು ಪಂಥದವ್ರಿಗೂ, ಅಂದರೆ ಜೂಯಿಷ್ ಮತ್ತು ಅರಬ್ಸ್ ಇಬ್ಬರಿಗೂ ಒಂದು ಬಹುಮುಖ್ಯವಾದ ಪಂಥ. ಆದ್ದರಿಂದ ಅಲ್ಲಿ ಘರ್ಷಣೆ, ಫ್ರಿಕ್ಷನ್ ಯಾವಾಗಲೂ ಆಗ್ತಾಯಿತ್ತು. ಅದನ್ನು ತಪ್ಪಿಸ್ಲಿಕ್ಕೆ 2021ರಲ್ಲಿ ಇಸ್ರೇಲಿ ಪೊಲೀಸವ್ರು ಎಂಟರ್ ಆದರು. ಈಗ ಕ್ರಿಶ್ಚಿಯನ್ರಿಗೂ ಅಲ್ಲಿ ಜೆರುಸಲೇಮ್ ಇದೆ, ಅವರಿಗೂ ಬಹಳ ಶ್ರದ್ಧಾ ಪವಿತ್ರವಾದ ಜಾಗ ಅದು. ಜ್ಯೂಸ್ ಮತ್ತು ಕ್ರಿಶ್ಚಿಯನ್ರಿಗೂ ಇದೇ ಕಾನ್ಫ್ಲಿಕ್ಟ್ ನಡೆಯುತ್ತೆ ಅಲ್ಲಿ? ಸದ್ಯಕ್ಕಿಲ್ಲ, ಮುಂಚೆ ನಡೆದಿತ್ತು. ರೋಮನ್ ಟೈಮ್ಸ್ನಲ್ಲಿ ನೋಡಿದ್ರೆ
ಕ್ರಿಶ್ಚಿಯನ್ಸ್ಗೂ ಜೂಸ್ಗೂ ಬಹಳಷ್ಟು ಸಂಘರ್ಷಣೆ ನಡೆದಿದೆ ಇದರಲ್ಲಿ. ಈ 3 ಪಂಥ ಏನಿದೆ, ಅರಬ್ಸ್ ಆರ್ ಇಸ್ಲಾಮಿಸ್, ಜೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್, ಏನು ನಾವು ರಿಲಿಜನ್ ಅಂತೀವಿ, 3 ರಿಲಿಜನ್ಸ್, ದೀಸ್ ಆರ್ ಆಲ್ ಸ್ಟಾರ್ಟೆಡ್ ಫ್ರಮ್ ದ ಸೇಮ್ ಅಬ್ರಹಮಿಕ್ ಫೇತ್. ಅಬ್ರಹಮ್ ಅನ್ನೋರು ಶುರು ಮಾಡಿದ್ದು. ದೀಸ್ ಆರ್ ಆಲ್ ಮೊನೋಯಿಸ್ಟಿಕ್ ಫೇಸ್, ಅಂದರೆ ಒಬ್ಬನೇ ದೇವರು ಅನ್ನೋ ನಂಬಿಕೆ ಇರೋ ಪಂಥಗಳು. 3ರಲ್ಲೂ ಒಂಚೂರು ವ್ಯತ್ಯಾಸಗಳಿವೆ. ಹಿಂದಿನ ಕಾಲದಲ್ಲಿ ಸುಮಾರು ನೀವು ಫಸ್ಟ್ AD 2 AD ಆ ಟೈಮ್ಗೆ ಹೋದರೆ ಕ್ರಿಶ್ಚಿಯನ್ಸ್ಗೂ ಜೂಸ್ಗೂ ಬಹಳಷ್ಟು ಸಂಘರ್ಷಣೆ ನಡೆದಿದೆ. ಅದಾದಮೇಲೆ ಅವರಿಬ್ಬರು ತಮ್ಮ ಒಂದು ಡಿಫ್ರೆನ್ಸಸ್ನ ಇದು ಮಾಡ್ಕೊಂಡಿದ್ದಾರೆ, ಏನಂದರೆ ದೇ ಹ್ಯಾವ್ ಲರ್ನ್ ಟು ಲಿವ್ ವಿತ್ ದರ್ ಡಿಫ್ರೆನ್ಸಸ್. ಬಟ್ ಅರಬ್ಸ್ಗೂ ಜ್ಯೂಸ್ಗೂ ಆ ಒಂದು ಡಿಫ್ರೆನ್ಸಸ್ ಜಾಸ್ತಿ ಆಗ್ತೇ ಹೊರತು ಕಡಿಮೆ ಆಗಲಿಲ್ಲ. ಇದು ಜಾಸ್ತಿ ಆಗಿದ್ದು ಯಾವಾಗ ಅಂದರೆ 1917ರಲ್ಲಿ ಒಂದು ಬೆಲ್ಫೋರ್ತ್ ಡಿಕ್ಲರೇಷನ್ ಅಂತ ಆಯಿತು. ಬೆಲ್ಫೋರ್ ಅಂತಾರೆ. ಆ ಡಿಕ್ಲರೇಷನ್ ಪ್ರಕಾರ ಏನಾಯಿತು ಅಂದರೆ, ಆವಾಗ ವರ್ಲ್ಡ್ ವಾರ್ 1 ಮೊದಲನೇ ವಿಶ್ವಯುದ್ಧ ನಡೀತಾ ಇತ್ತು. ಆ ವಿಶ್ವಯುದ್ಧದಲ್ಲಿ ಬ್ರಿಟಿಷ್ ಎಂಪೈರ್, ಫಾರ್ ವಿಚ್ ಇಂಡಿಯಾನೂ ಒಂದು ಭಾಗ ಆಗಿತ್ತು, ಅದಕ್ಕೆ ಅವರು ಯುದ್ಧ ಮಾಡ್ತಿದ್ರು ಅಟೋಮನ್ ಎಂಪೈರ್, ಅಂದರೆ ಟರ್ಕಿಷ್ ಎಂಪೈರ್ ಜೊತೆ. ಆ ಒಂದು ಪ್ಯಾಲೆಸ್ಟೀನ್ ಆಧಿಪತ್ಯ ಇದ್ದಿದ್ದು ಆಟೋಮನ್ ಎಂಪೈರ್ ಹತ್ರ. ಸೊ ಬ್ರಿಟಿಷ್ನವ್ರಿಗೆ ಏನು ಬೇಕಿತ್ತು ಅಂದರೆ, ಅವ್ರ ಸೇನೆಯಲ್ಲಿ ಸುಮಾರು 80 ಲಕ್ಷ ಜನ ಮುಸ್ಲಿಮ್ಸ್ ಇದ್ದರು, ಅಂದರೆ ಇಸ್ಲಾಂ ಮತದವ್ರು ಇದ್ದರು. ಅವ್ರಿಗೆ ಅವ್ರ ಸಹಾಯ ಬೇಕಿತ್ತು. ಸೊ ಈ ಬೆಲ್ಫೋರ್ತ್ ಡಿಕ್ಲರೇಷನ್ ಮೂಲಕ 2015ರಲ್ಲಿ ಫಸ್ಟು ಅವರು ಶೇಖ್ ಆಫ್ ಮೆಕ್ಕಾ ಅವನ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಏನಂತ ಅಂದರೆ, ನಿಮಗೆ ಒಂದು ಪ್ಯಾಲೆಸ್ಟೀನಿಯನ್ ಲ್ಯಾಂಡ್ ಕೊಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಆಯಿತು ಶೇಖ್ ಆಫ್ ಮೆಕ್ಕಾ ಜೊತೆ. 2017ರಲ್ಲಿ ಲಾರ್ಡ್ ರಾಟ್ಸ್ವಿತ್, ಅಂದರೆ ಜೂಯಿಷ್ ಒಬ್ಬ ಫೇಮಸ್ ಬ್ಯಾಂಕರ್ ಇದ್ದಾರಲ್ಲ, ಅವನ ಪೂರ್ವಜರು ಅವ್ರ ಫ್ಯಾಮಿಲಿ ಟ್ರೀನಲ್ಲಿ ಇದ್ದವ್ರ ಜೊತೆ ಒಂದು ಅಗ್ರಿಮೆಂಟ್ ಆಯಿತು. ದ ಜೂಸ್ ವಿಲ್ ಬಿ ಗಿವನ್ ಎ ಸಪ್ರೇಟ್ ಹೋಮ್ಲ್ಯಾಂಡ್, ಅವ್ರಿಗೆ ಅಂತಲೇ ಒಂದು ಹೋಮ್ಲ್ಯಾಂಡ್ ಮಾಡ್ತೀವಿ ಇನ್ ಪ್ಯಾಲೆಸ್ಟೈನ್. 2017ರಲ್ಲಿ ಇದಾಯಿತು. ಇದಾದಮೇಲೆ ದ್ವಿತೀಯ ಮಹಾಯುದ್ಧ ಆಯಿತು. ದ್ವಿತೀಯ ಮಹಾಯುದ್ಧದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಹಿಟ್ಲರ್ ನಾಜಿ ಒಂದು ರೆಜಿಮ್ ಕೆಳಗೆ ಜೂಸ್ನ ಬಹಳಷ್ಟು ಜನ, ಸುಮಾರು 6 ಮಿಲಿಯನ್ ಅಂತಾರೆ, ಇಷ್ಟು ಜನಕ್ಕೆ ಮ್ಯಾಸಕರ್ ಆಯಿತು. ಆಗ ಏನಾಯಿತು ಅಂದರೆ, UN ಒಂದು ಕೌನ್ಸಿಲ್ ಆಯಿತು. UN ಕೌನ್ಸಿಲ್ನಲ್ಲಿ ರಷ್ಯಾ, ಫ್ರಾನ್ಸ್, US ಹಾಗೂ UK ಗೆದ್ದಂಥ ಈ 4 ಮಹಾಶಕ್ತಿಗಳು ಸೇರಿ ಒಂದು ಅಗ್ರಿಮೆಂಟ್ ಮಾಡಿದ್ರು. ಏನು ಅಗ್ರಿಮೆಂಟ್ ಅಂದರೆ, ಟ್ವಿನ್ ಸ್ಟೇಟ್ ಥಿಯರಿ. ಈ ಪ್ಯಾಲೆಸ್ಟೀನಲ್ಲಿ ಒಂದು ಇಸ್ರೇಲಿ ನಾಡು ಇರ್ತದೆ, ಜೂಯಿಷ್ ಲ್ಯಾಂಡ್, ಆ್ಯಂಡ್ ಒಂದು ಪ್ಯಾಲೆಸ್ಟೀನಿಯನ್ ಲ್ಯಾಂಡ್ ಇರುತ್ತೆ ಅಂತ. ಜೆರುಸಲಮ್ ವಿಲ್ ಬಿ ಎ UN ಮ್ಯಾಂಡೇಟೆಡ್ ಏರಿಯಾ. ಅಂದರೆ ಆ ವಿಭಾಜನೆ ಹೇಗಿತ್ತು ಅಂದರೆ, ಇಸ್ರೇಲ್ ಆಗ್ತದೆ, ಪ್ಯಾಲೆಸ್ಟೀನ್ ಆಗ್ತದೆ, ಮತ್ತು ಜೆರುಸಲಮ್, ಎಲ್ಲಿ 3 ಪಂಥಗಳು ತಮ್ಮ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ದಟ್ ವಿಲ್ ಬಿ UN ಮ್ಯಾಂಡೇಟೆಡ್ ಏರಿಯಾ. ಒಂಚೂರು ನೀವು ಹೇಳಿದ್ರಲ್ಲಿ ಒಂಚೂರು ಹಿಂದೆ ಹೋಗ್ತೀನಿ. ಈಗ ಇದು ಪ್ಯಾಲೆಸ್ತೀನಲ್ಲಿ ಯಾರು ಬರಬೇಕು ಅಂತಿರೋದು? ಅರಬ್ಸ್. ಅವರೆಲ್ಲಿದ್ರು ಮುಂಚೆ? ಅವರು ಅಲ್ಲೇ ಇದ್ರು. ಅವರು ನೀವು ಹಿಂದೆ ಹೋದರೆ 635ನೇ 635 AD ಇಸ್ಲಾಂ ಬಂತು. ನೀವು ಬಟ್ ಹಿಂದೆ ಹೋದರೆ 600 BC, 700 BC, 900 BCಗೆಲ್ಲ ಹೋದರೆ ಆವಾಗ ಜೂಯಿಸಮ್ ಇತ್ತು. ಯಾವುದೋ ಒಂದು ಚಿಕ್ಕ ಜಾಗದಲ್ಲಿ ಜೂಯಿಸಮ್ ಅದು ಶುರು ಆಗ್ತಾಯಿತ್ತು. ನೀವು 200 BC 300 BCಗೆ ಬಂದಾಗೆ ಅವ್ರದ್ದು ಸೇಕ್ರೆಡ್ ಬುಕ್ಸ್ ಎಲ್ಲ ಬರೀಲಿಕ್ಕೆ ಶುರು ಆಯಿತು, ಅಂದರೆ ಪ್ರವಚನ ಶುರುವಾಗೋಗಿತ್ತು. ಸೊ ಜೂಯಿಸಮ್ ಪ್ರಿಡೇಟ್ಸ್ ಇಸ್ಲಾಂ ಆ್ಯಂಡ್ ಪ್ರಿಡೇಟ್ಸ್ ಕ್ರಿಶ್ಚಿಯಾನಿಟಿ ಆಲ್ಸೋ. ಅಲ್ಲಿದ್ದವರಲ್ಲಿ ಆ ಒಂದು ಏರಿಯಾನಲ್ಲಿ ಜೂಸು ಇದ್ದರು, ಕ್ರಿಶ್ಚಿಯನ್ಸು ಇದ್ದರು, ಆಮೇಲೆ ಇಂಡಿಜಿನಸ್ ಪೀಪಲ್ಲು ಇದ್ದರು. ಇಸ್ಲಾಂ ಬಂದಮೇಲೆ ಇಸ್ಲಾಂ ಕಾನ್ಕ್ವೆಸ್ಟ್ ಮಾಡಿ ದೇ ಡಿಸ್ಟ್ರಾಯ್ಡ್ ಆಲ್ ದ ಅದರ್ ಇಂಡಿಜಿನಸ್ ಟ್ರೈಬ್ಸ್ ಆ್ಯಂಡ್ ದ ಜೂಸ್ ಲಿವಿಂಗ್ ದೇರ್. ನೀವು ಮೆಕ್ಕಾ ಮದೀನಾನಲ್ಲಿ 3 ಜೂಯಿಷ್ ಟ್ರೈಬ್ಸ್ ಇದೆ. ಪ್ರಾಫಿಟ್ ಮೊಹಮ್ಮದ್ ಹೌ ಹಿ ಓವರ್ಕೇಮ್ ದೆಮ್, ಅದೆಲ್ಲ ನೀವು ಹಿಸ್ಟ್ರಿ ಬುಕ್ಸಲ್ಲಿ ಓದಿರ್ಬೋದು. ಸೊ ಆ ಲ್ಯಾಂಡಲ್ಲಿ ಮೊದಲು ಜೂಸ್ ಇದ್ದರು. ದೇರ್ ಈಸ್ ಎ ಕಾನ್ಸೆಪ್ಟ್ ಆಫ್ ಇಸ್ರೇಲ್ ಆ್ಯಂಡ್ ಜುಡಾಯಿಸಮ್, ಕಿಂಗ್ಡಮ್ ಆಫ್ ಇಸ್ರೇಲ್ ಆ್ಯಂಡ್ ಕಿಂಗ್ಡಮ್ ಆಫ್ ಜುಡಾಯಿಸಮ್ ಅಂತ ರೋಮನ್ ಟೈಮ್ಸಿಂದ ಇದೆ. ಸೊ ಆ ಜಾಗದಲ್ಲಿ ಜೂಸ್ಗೂ ಒಂದು ಹಿಸ್ಟ್ರಿ ಇದೆ, ಅರಬ್ಸ್ಗೂ 635ನೇ ಇಸ್ವಿ ಆದಮೇಲೆ AD ಆದಮೇಲೆ ಅವ್ರದ್ದು ಒಂದು ಹಿಸ್ಟ್ರಿ ಇದೆ. ಸೊ ನೀವು ಯಾವ ಟೈಮ್ ಫ್ರೇಮ್, ಯಾವ ವಿಂಡೋನಲ್ಲಿ ನೋಡ್ತೀರಾ, ಅದ್ರ ಮೇಲೆ ನೀವು ನಿರ್ಧಾರ ಮಾಡ್ಬೋದು ಯಾರು ಓನರು ಅಂತ. ನೀವು ತುಂಬ ಹಿಂದೆ ಹೋದರೆ ಜೂಸ್ ವಿಲ್ ಬಿಕಮ್ ದ ಓನರ್ಸ್ ಆರ್ ದ ಒರಿಜಿನಲ್ ಸೆಟ್ಲರ್ಸ್ ಆಫ್ ದಟ್ ಏರಿಯಾ. ನೀವು 635ನೇ ಇಸ್ವಿ ಆದಮೇಲೆ ತೊಗೊಂಡ್ರೆ ಪ್ರಾಯಶಃ ಅರಬ್ಸ್ ವಿಲ್ ಬಿ ದ ಓನರ್ಸ್. ಸೊ ನೀವು ಯಾವ ಟೈಮ್ ರೆಫರೆನ್ಸ್ ಮೂಲದಲ್ಲಿ ಇದ್ದವರು ಜೂಸ್. ಸೊ ಅದೇನಾಯಿತು, 1948ರಲ್ಲಿ UN ರೆಸೊಲ್ಯೂಷನ್ ಬಂದಾಗ ಇಸ್ರೇಲೀಸ್ ಆಕ್ಸೆಪ್ಟೆಡ್. ಸೊ 18th May 1948
ನಲ್ಲಿ ಇಸ್ರೇಲ್ ದೇಶದ ಒಂದು ಸ್ಥಾಪನೆ ಆಯಿತು. ಬಟ್ ಅರಬ್ಸ್ ಡಿಡ್ ನಾಟ್ ಅಗ್ರಿ. ಅವರು ಈ ಟೂ ನೇಷನ್ ಥಿಯರಿಗೆ ಒಪ್ಕೊಳ್ಳಿಲ್ಲ. ನೀವು ಎಲ್ಲಿಂದನೋ ಯುರೋಪ್ನಿಂದ ಎಲ್ಲ ಜ್ಯೂಸನ್ನು ಕರೆಸಿ ನಮ್ಮ ಒಂದು ದೇಶದಲ್ಲಿ ಅಂದರೆ ನಮ್ಮ ನೆಲದಲ್ಲಿ ಅವ್ರನ್ನ ಇಡೋದು ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋ ಅವ್ರ ಮತ. ಸೊ 1948ಇಂದ ಯಾವಾಗ ಇಸ್ರೇಲ್ ದೇಶದ ಸ್ಥಾಪನೆ ಆಯಿತೋ ಆವಾಗಿಂದನೇ ಈ ಒಂದು ಘರ್ಷಣೆಯ ಒಂದು ನೇಷನ್ ಸ್ಟ್ರೈಫ್ ಅಂದರೆ ನ್ಯಾಷನಲ್ ಕಾನ್ಫ್ಲಿಕ್ಟ್ ಶುರುವಾಯಿತು. 1998ರಲ್ಲೇ ಯುದ್ಧ ಆದಾಗ ಇಸ್ರೇಲ್ ಅವರು ದೇ ವರ್ ಏಬಲ್ ಟು ಡಿಫೀಟ್ ದ ಕಂಬೈನ್ಡ್ ಆರ್ಮೀಸ್ ಆಫ್ ಅರಬ್ಸ್ ಆ್ಯಂಡ್ ದೇ ಎನ್ಲಾರ್ಜ್ ದೇರ್ ಸ್ಪೇಸ್. ಅದಾದಮೇಲೆ ಯಾಮ್ ಕಪೂರ್ ವಾರ್ ಆಯಿತು, 1967 ವಾರ್ ಆಯಿತು, 2006ಅಲ್ಲಿ ಲೆಬನನ್ ವಾರ್ ಆಯಿತು. ಈ ಥರ ಹಲವಾರು ಯುದ್ಧಗಳು ನಡೆದಿದೆ ಆ ಜಾಗದಲ್ಲಿ. ಎವ್ರಿಥಿಂಗ್ ಫಾರ್ ದ ಸರ್ವೈವಲ್ ಆಫ್ ಇಸ್ರೇಲ್, ಬಿಕಾಸ್ ದ ಅದರ್ ಅರಬ್ ನೇಷನ್ಸ್ ಯಾರಿದ್ದಾರೆ ಸುತ್ತಮುತ್ತಲ, ದೇ ಡೋಂಟ್ ರೆಕಗ್ನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಸ್ಟೇಟ್ ಆ್ಯಂಡ್ ದೇ ಡೋಂಟ್ ಅಗ್ರಿ ಟು ದ UN ಮ್ಯಾಂಡೇಟ್. ಈಗ ನೀವು ಹೇಳಿದ್ರಿ 2021ರಲ್ಲಿ ಅವರ ಮಸೀದಿ ಒಳಗಡೆ ಇಸ್ರೇಲ್ ಪೊಲೀಸ್ ಹೋಗೋದನ್ನು ನೆಪವಾಗಿ ಇಟ್ಕೊಂಡು ಅವರು ಇದನ್ನೆಲ್ಲ ಶುರು ಮಾಡಿದ್ರು ಅಂತ. ಆದರೆ ಈಗ ಅವ್ರು ಮಾಡಿರೋ ದಾಳಿ ಅದು ಭಾಳ ಸಣ್ಣದಲ್ಲ. ಅದು ಅವ್ರು ಹೇಳೋದು ನಾವು 3,000 ರಾಕೆಟ್ ಹಾರಿಸಿದ್ವಿ ಅಂತ, ಇಸ್ರೇಲ್ ಹೇಳುತ್ತೆ ನಾವು 7,000 ರಾಕೆಟ್ ಬಂದಿದೆ ಇಸ್ರೇಲ್ ಒಳಗಡೆ ಅಂತ. 100 ಜನ ಹೆಂಗಸರು, ಮಕ್ಕಳು, ವಯಸ್ಸಾದರೂ ಏನೂ ನೋಡೋದು ಸುಮಾರು ಜನ ಕೊಂದಿದ್ದಾರೆ. ಅಂದರೆ ಒಂದು ಪವರ್ಫುಲ್ ಅಟ್ಯಾಕ್ನ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು ಅದನ್ನು ಮಾಡೋಕ್ಕೆ ಅವ್ರಿಗೆ? ಯಾಕೆಂದರೆ ಇಸ್ರೇಲ್ ಅನ್ನೋದು ಏನು ಸಾಧಾರಣ ಇಲ್ಲಿ ಯಾವುದೋ ಪಾಕಿಸ್ತಾನ ಬಾಂಗ್ಲಾದೇಶ ಥರ ಒಂದು ಸಣ್ಣದು ಏನೋ ಎಕನಾಮಿ ತುಂಬ ವೀಕ್ ಇದೆ, ಅಲ್ಲೇನು ಇದಿಲ್ಲ, ಪವರ್ ಇಲ್ಲ, ಆ ಥರ ದೇಶ ಅಲ್ಲ. ಅಥವಾ ಯಾವುದೋ ಆಫ್ರಿಕಾದ ಯಾವುದೋ ಒಂದು ದೇಶ ಅಂತಲ್ಲ. ಪ್ರಪಂಚದ ಪವರ್ಫುಲ್ ದೇಶಗಳಲ್ಲಿ ಇಸ್ರೇಲ್ ಒಂದಿದೆ. ಬರೀ ಸೈನ್ಯ ಮಾತ್ರ ಅಲ್ಲ, ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಎಲ್ಲ ಕಡೆ ಕೂತಿದ್ದಾರೆ ಅವರು ಇಡೀ ಪ್ರಪಂಚದಲ್ಲಿ. ಅಂದರೆ ಸುಲಭ ಅಲ್ಲ ಇಸ್ರೇಲ್ನ ಎದುರಿಸೋದು. ಅಂಥದ್ರಲ್ಲಿ ಒಬ್ಬ ಈ ಬಡವನಿಗೆ ಹೊಡೆದ್ರೆ ಅದು ಸಮಸ್ಯೆ ಅಲ್ಲ, ಶ್ರೀಮಂತಂಗೆ ಹೊಡೆದ್ರೆ ಅವ್ನು ಸರಿಯಾಗಿ ವಾಪಸ್ ಹೊಡಿತಾನೆ ಅಂತಲೇ ಇರೋದು ಎಲ್ಲ ಕಡೆಯೂ. ಅದಕ್ಕೆ ಬಲಿಷ್ಠ ರಾಷ್ಟ್ರ ಇಸ್ರೇಲ್. ಅವ್ರ ಮೇಲೆ ಈ ಥರ ದಾಳಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅವರಿಗೆ? ಸೊ ಇದರಲ್ಲಿ ಎರಡು ಬರ್ತದೆ. ಒಂದು, ದಾಳಿ ಮಾಡ್ಲಿಕ್ಕೆ ನಮ್ಗೆ ಆಯುಧ ಬೇಕು. ಎರಡನೇದು, ದಾಳಿ ಮಾಡ್ಲಿಕ್ಕೆ ಟ್ರೈನಿಂಗ್ ಬೇಕು. ಇದು ಎರಡೂ ಹೇಗಾಯಿತು ಅನ್ನೋದು ಬಹುದೊಡ್ಡ ಒಂದು ಚರ್ಚೆಯ ವಿಷಯ. ಇದರಲ್ಲಿ ಇವತ್ತು ನಾವು ಸ್ಪೆಕ್ಯುಲೇಟ್ ಮಾಡಲಿಕ್ಕಾಗುತ್ತೆ ಹೊರತು ಒಂದು ಲಾಜಿಕಲ್ ಇನ್ಫರೆನ್ಸ್ ತೊಗೋಬೋದೇ ಹೊರತು ಇದೇ ಆಗಿರೋದು ಅಂತ ಹೇಳೋದು ಕಷ್ಟ. ಸೊ ಲೆಟ್ ಅಸ್ ಲುಕ್ ಅಟ್ ದ ಮ್ಯಾಪ್ ಆಫ್ ಇಸ್ರೇಲ್ ಆ್ಯಂಡ್ ಗಾಜಾ ಸ್ಟ್ರಿಪ್. ನೀವು ಗಾಜಾ ಸ್ಟ್ರಿಪ್ಪನ್ನು ನೋಡಿದ್ರೆ ಇಸ್ರೇಲಿನ ಸೌತ್ ಕಡೆ ಬರ್ತದೆ. ಇದರ ಒಟ್ಟು ಅಳತೆ ನೋಡಿದ್ರೆ 41 ಕಿಲೋಮೀಟ್ರು ಉದ್ದ, ಸುಮಾರು 12ರಿಂದ 8 ಕಿಲೋಮೀಟ್ರು ಅಗಲ ಬೇರೆ ಬೇರೆ ಕಡೆಯಲ್ಲಿ. ಅಂದರೆ ಸುಮಾರು 740 ಸ್ಕ್ವೇರ್ ಕಿಲೋಮೀಟ್ರ್ ಇದ್ರದ್ದು ಒಂದು ವಿಸ್ತಾರ ಅಂತ ಹೇಳ್ಬೋದು. ಇದ್ರದ್ದು ಒಂದು ಕಡೆ ಬಾರ್ಡ್ರು, ಸೌತ್ ಕಡೆ ಬರೋ ಬಾರ್ಡ್ರು ಈಜಿಪ್ಟ್ ಇದೆ. ಇಟ್ ಈಸ್ ಆನ್ ದ ಮೆಡಿಟೇರಿಯನ್ ಸಿ ಈಸ್ಟ್ ಕಡೆ ಇದೆ ಇದು. ಪ್ಯಾಲೆಸ್ಟೀನ್ಸ್ ಇರೋದು ಎರಡು ಜಾಗದಲ್ಲಿ. ಒಂದು ಗಾಜಾ ಸ್ಟ್ರಿಪ್, ಈಗ ನಾವು ಮಾತಾಡ್ತಿದ್ದದ್ದು ಗಾಜಾ ಸ್ಟ್ರಿಪ್ಪು. ಇನ್ನು ಒಂದು ವೆಸ್ಟ್ ಬ್ಯಾಂಕ್, ಅದು ಪಶ್ಚಿಮಕ್ಕೆ ಬರುತ್ತೆ. ವೆಸ್ಟ್ ಬ್ಯಾಂಕು ಗಾಜಾ ಸ್ಟ್ರಿಪ್ಗೂ ಮಧ್ಯದಲ್ಲಿ ಇಸ್ರೇಲ್ ಇದೆ. ಒಂದು ಕಡೆ ಗಾಜಾ ಸ್ಟ್ರಿಪ್ ಇದೆ, ಇನ್ನೂ ಒಂದು ಕಡೆ ವೆಸ್ಟ್ ಬ್ಯಾಂಕ್ ಇದೆ, ಮಧ್ಯದಲ್ಲಿ ಇಸ್ರೇಲ್ ಇದೆ. ಈ ವೆಸ್ಟ್ ಬ್ಯಾಂಕ್ ಪಕ್ಕದಲ್ಲಿ ಅಂದರೆ ಬಾರ್ಡ್ರಿಂಗ್ ಜಾರ್ಡನ್ನಲ್ಲೂ ಸುಮಾರಷ್ಟು ಜನ ಅರಬ್ಸ್ ಇದ್ದಾರೆ, ಪ್ಯಾಲೆಸ್ಟೀನಿಯನ್ ಆರಿಜಿನ್ನವರು. ಬಟ್ ಇದೆಲ್ಲ ಅಟ್ಯಾಕ್ಸ್ ಆಗಿರೋದು ವೆಸ್ಟ್ ಬ್ಯಾಂಕಿಂದ ಅಲ್ಲ, ಎಲ್ಲ ಆಗಿರೋದು ಗಾಜಾ ಸ್ಟ್ರಿಪ್ಪಿಂದ. ಗೊತ್ತಾಯ್ತಾ? ಸೊ ಗಾಜಾ ಸ್ಟ್ರಿಪ್ಗೆ ಹೇಗೆ ಆಯುಧ ಬಂತು? ಇದು ಸಾಮಾನ್ಯ 1-2 AK-47 ಅಥವಾ 1-2 ಗ್ರೆನೇಡಿಂದ ಮಾಡಿರೋದಲ್ಲ. ನೀವು ಹೇಳಿದಾಗೆ ಸುಮಾರು 1200 ಅಥವಾ 2000 ಜನ ಅವ್ರಿಗೆ ಆಟೋಮೆಟಿಕ್ ವೆಪನ್ಸು, RPGಸು, ಗ್ರೆನೇಡ್ಸು, ಆಮೇಲೆ ಮಿಸೈಲ್ಸು, ಆಮೇಲೆ ಡ್ರೋನ್ಸು, 5000-6000 ರಾಕೆಟ್ಸು, ಇದೆಲ್ಲ ಹೇಗೆ ಬಂತು ಅಂತ ಹೇಳಿದ್ರೆ, ನೀವೊಂದು ವಿಶ್ವದ ಒಂದು ಮ್ಯಾಪ್ ನೋಡಿದ್ರೆ ಸುಮಾರು 58ರಿಂದ 60 ಇಸ್ಲಾಮಿಕ್ ದೇಶಗಳಿವೆ. ಅದರಲ್ಲಿ ಶಕ್ತಿಯುತ ದೇಶಗಳು ಯಾವಪ್ಪ ಅಂತ ನೋಡಿದ್ರೆ ಕೆಲವೊಂದು ಫೈನಾನ್ಷಿಯಲಿ ಶಕ್ತಿಶಾಲಿ ಅಂದರೆ ಸೌದಿ ಅರೇಬಿಯಾ, UAE, ಕಟಾರ್, ಈ ಮತ್ತು ಒಂದೆರಡು ಕುವೈಟ್ ಅನ್ಬೋದು, ಬಟ್ ಭಾರಿ ಚಿಕ್ಕವು. ಇದು ಫೈನಾನ್ಷಿಯಲಿ. ಮಿಲಿಟ್ರಿಲಿ ಯಾವುದು ಶಕ್ತಿಶಾಲಿ ದೇಶಗಳು ಅಂದರೆ ಇರಾನ್, ಪಾಕಿಸ್ತಾನ್ ಹಾಗೂ ಟರ್ಕಿ. ನಾನಿಲ್ಲಿ ಸೌದಿ ಅರೇಬಿಯಾನ ಯಾಕೆ ಸೇರಿಸ್ತಾ ಇಲ್ಲ ಅಂದರೆ, ಸೌದಿ ಅರೇಬಿಯಾ ಈಸ್ ಅಂಡರ್ ದ ಸೆಕ್ಯೂರಿಟಿ ಅಂಬ್ರೆಲಾ ಆಫ್ US. ಅವರು ಕೊಡಬೇಕು ಅಂದರು ಅವ್ರು ವೆಪನ್ ಕೊಡಲಿಕ್ಕಾಗಲ್ಲ, ಯಾಕೆಂದರೆ ಅಲ್ಲಿರೋರೆಲ್ಲ US ನವರೇ ಹೆಚ್ಚಾಗಿ. ಸೊ ಅವ್ರನ್ನ ಕಣ್ ತಪ್ಪಿಸಿ ಕೊಡೋದು ತುಂಬ ಕಷ್ಟ. ಸೊ ನಮ್ಗೆ ಆಯುಧ ಎಲ್ಲಿಂದ ಬಂದಿದೆ ಅಂದರೆ ಈ 3 ದೇಶಗಳೇ ಕೊಡಲಿಕ್ಕಾಗೋದು. ಯಾರು? ವಿ ಆರ್ ಟಾಕಿಂಗ್ ಇನ್ಫರೆನ್ಸಸ್ ಬೇಸ್ಡ್ ಆನ್ ಲಾಜಿಕ್. ಇದರಲ್ಲಿ ಎವಿಡೆನ್ಸ್ ಏನೂ ಇಲ್ಲ. ಇಲ್ಲ ಪಾಕಿಸ್ತಾನ ಕೊಡಬೇಕು, ಇಲ್ಲ ಇರಾನ್ ಕೊಡಬೇಕು, ಇಲ್ಲ ಟರ್ಕಿ ಕೊಡಬೇಕು. ಟರ್ಕಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ,
ಯಾಕೆಂದರೆ ಇಟ್ ಈಸ್ ಎ ನ್ಯಾಟೋ ವ್ಯಾಲಿ. ಅಂದರೆ ಟರ್ಕಿಗೂ ಮತ್ತು ಗಾಜಾ ಸ್ಟ್ರಿಪ್ಗೂ ಮಧ್ಯದಲ್ಲಿ ಮೆಡಿಟೇರಿಯನ್ ಸೀ ಬರುತ್ತೆ. ಅಲ್ಲಿ ನ್ಯಾಟೋ ಶಿಪ್ಸ್ ತುಂಬ ಇದೆ. ಅಂದರೆ ಯು ಎಸ್ಸು, ಗ್ರೀಸು, ಫ್ರಾನ್ಸು, UK ಇವ್ರದ್ದೆಲ್ಲ ನೇವಲ್ ಅಸೆಟ್ಸ್ ಇದೆ. ಅವ್ರು ಕಣ್ ತಪ್ಪಿಸಿ ಬರೋದು ತುಂಬ ಕಷ್ಟ. ಏರಲ್ಲಿ ಏರ್ನಲ್ಲೂ ಆಗಲ್ಲ. ದಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಬರ್ಲಿಕ್ಕೆ ಸಾಧ್ಯ ಇರೋದು, ವೆಪನ್ಸ್ ಬರ್ಲಿಕ್ಕೆ ಸಾಧ್ಯ ಇರೋದು, ನಾನು ಮುಂಚೆ ಹೇಳಿದ್ದೆ ಗಾಜಾ ಸ್ಟ್ರಿಪ್ ಸರ್ದನ್ ಪಾರ್ಟ್ನಲ್ಲಿ ಈಜಿಪ್ಟ್ ಇದೆ ಅಂತ. ಈಜಿಪ್ಟಿನ ಸಿನೈ ಪೆನಿನ್ಸುಲಾ ಅಂತ ಒಂದಿದೆ, ಅದಿದೆ. ಅಲ್ಲಿ ನೀವು ಮುಂಚೆ ನೋಡಿದ್ರೆ ಹಮಾಸ್ದೊಂದು ಬಹುದೊಡ್ಡ ಏನು ಅಂದರೆ ಒಂದು ಎಕ್ಸ್ಪರ್ಟೈಸ್ ಏನು ಅಂದರೆ ಟನಲ್ ಡಿಗ್ಗಿಂಗ್. ನಮ್ಮಲ್ಲೂ JNKನಲ್ಲಿ, ಪಂಜಾಬಲ್ಲಿ, ರಾಜಸ್ಥಾನದಲ್ಲಿ ಟನಲ್ ಡಿಗ್ ಮಾಡಿ ಟೆರ್ರಿಸ್ಟ್ ಬರ್ತಾರೆ. ಬಟ್ ಇವ್ರ ಎಕ್ಸ್ಪರ್ಟೈಸ್ಗೂ ಹಮಾಸ್ ಎಕ್ಸ್ಪರ್ಟೈಸ್ಗೂ ತುಂಬ ವ್ಯತ್ಯಾಸ ಇದೆ. ಹಮಾಸ್ ಟನಲ್ಸ್ 40 ಮೀಟ್ರ್ ಕೆಳಗಿರ್ತದೆ. ಏರ್ ಬಾಂಬ್ ಹಾಕಿದ್ರೂ ಅವ್ರಿಗೆ ಎಫೆಕ್ಟ್ ಆಗಲ್ಲ. ಅಷ್ಟು ಡೆಪ್ತಲ್ಲಿ ಮಾಡೋ ಇಂಜಿನಿಯರಿಂಗ್ ಟ್ಯಾಲೆಂಟ್ ಅವರಲ್ಲಿದೆ. ಸೊ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ದ ಓನ್ಲಿ ವೇ ದಟ್ ಸರ್ಚ್ ವೆಪನ್ಸ್, ಈ ಭಾರಿ ಈ ತೂಕದ ಒಂದು ವೆಪನ್ಸ್ ಬರಲಿಕ್ಕೆ ಸಾಧ್ಯ ಇರೋದು ಓನ್ಲಿ ಥ್ರೂ ದ ಲ್ಯಾಂಡ್ ಬಾರ್ಡರ್. ಎಲ್ಲಿ ಲ್ಯಾಂಡ್ ಬಾರ್ಡರ್ ಎಲ್ಲಿದೆ? ಈಜಿಪ್ಟ್ ಕಡೆ ಅವ್ರು ಟನಲ್ಸ್ ಮಾಡಿರಬೇಕು. ಆ ಟನಲ್ಸ್ ಮೂಲಕವಾಗಿ ಈ ಒಂದು ಸ್ಮಗ್ಲಿಂಗ್ ಆಫ್ ಆರ್ಮ್ಸ್ ನಡೆದಿರ್ಬೋದು. ನಿಮ್ಮ ಫಾಲೋ ಆನ್ ಕ್ವಶನ್ ಏನಿರ್ಬೋದು ಅಂದರೆ ಈಜಿಪ್ಷಿಯನ್ ಅಥಾರಿಟೀಸ್ ಅವೇರ್ ಆಫ್ ದಿಸ್? ಅದನ್ನು ಅಫಿಷಿಯಲ್ ಆಗಿ ಹೇಳಲಿಕ್ಕಾಗಲ್ಲ. ಬಟ್ ಐ ಥಿಂಕ್ ಎನಿ ಸೆಕ್ಯೂರಿಟಿ ಆಪರೇಟರ್ಸ್ ವರ್ತ್ ಇಟ್ ಸಾಲ್ಟ್ ವುಡ್ ಬಿ ಅವೇರ್ ಆಫ್ ಇಟ್. ಅಷ್ಟು ಹೇಳಿ ನಿಲ್ಲಿಸುವ. ಇವನು ಇಸ್ರೇಲ್ ಅವರು ಅಕ್ಯೂಸ್ ಮಾಡ್ತಿರೋದು ಇರಾನ್. ಬಟ್ ಈಗ ಇರಾನಿಂದ ಹೇಗೆ ಬಂತು ಅಂತ ನೋಡಿದ್ರೆ, ಇರಾನಿಂದ ಬರಲಿಕ್ಕೆ ರೆಡ್ ಸಿ ಮೂಲಕ, ನೀವು ಈ ಕಡೆ ನೀವು ಮ್ಯಾಪ್ ನೋಡಿದ್ರೆ ಈ ಕಡೆಯಿಂದ ಬಂತು ಅಂದರೆ ಮೆಡಿಟೇರಿಯನ್ ಅಲ್ಲ, ರೆಡ್ ಸಿ ಮೂಲಕ ಬಂದರೆ ನೀವು ಯು ಕ್ಯಾನ್ ರೀಚ್ ಈಜಿಪ್ಟ್ ಥ್ರೂ ಸೊಮಾಲಿಯಾ, ಇದೆಲ್ಲ ದೇಶಗಳಿದೆಯಲ್ಲ ನಾರ್ತ್ ಆಫ್ರಿಕಾ ದೇಶಗಳು, ಅಲ್ಲಿಂದ ನೀವು ರೀಚ್ ಆಗ್ಬೋದು ಈಜಿಪ್ಟನ್ನು. ಆ್ಯಸ್ ಸ್ಟೇಜಿಂಗ್ ಪಾಯಿಂಟ್ಸ್ ಇದೆಲ್ಲ ಇಟ್ಕೊಂಡ್ರೆ ನಾವು ವಿ ಕ್ಯಾನ್ ರೀಚ್. ಸೊ ನನ್ನ ಪ್ರಕಾರ ಇಸ್ರೇಲ್ ಕಟ್ಸ್ ಫೋರ್ಸ್ ಅಂತಂದಿದೆ, ಅವ್ರದ್ದು ಅತಿ ಇಲೈಟ್ ಫೋರ್ಸ್ ಅಂತ ಏನು ಹೇಳ್ತಾರೆ, QUDS ಫೋರ್ಸ್ ಅಂತ ಅವ್ರಿಗೆ ಹೆಸರು. ಇಸ್ರೇಲ್ ಆಲ್ಸೋ ಹಮಾಸ್ ಥರನೇ ದೇ ಡೋಂಟ್ ರೆಕಗ್ನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಇಸ್ರೇಲ್. ಅಂದರೆ ಒಂದು ಇಸ್ರೇಲ್ ಅನ್ನೋ ಒಂದು ದೇಶ ಇದೆ ಅಂತಲೇ ಅವರು ಅದನ್ನು ದೇ ಸೇ ದೇರ್ ಇಸ್ ನೋ ಪ್ಲೇಸ್ ಫಾರ್ ಇಸ್ರೇಲ್ ಇನ್ ದಿಸ್ ವರ್ಲ್ಡ್. ಸೊ ಅವರೊಂದು ಸ್ಥಾಪನೆ ಮಾಡಿರೋ ಕಟ್ಸ್ ಫೋರ್ಸ್ ಏನಿದೆ, ಅವ್ರದ್ದು ಒಂದೇ ಮೂಲಭೂತ ಒಂದು ಮಿಷನ್ನು ಟು ಗಿವ್ ದಿಸ್ ಲ್ಯಾಂಡ್ ಬ್ಯಾಕ್ ಟು ಪ್ಯಾಲೆಸ್ಟೀನಿಯನ್ಸ್ ಆರ್ ಟು ಇಸ್ಲಾಮಿಕ್ ನೇಷನ್ ಆರ್ ಇಸ್ಲಾಮಿಕ್ ಬ್ರದರ್ಹುಡ್. ಓಕೆ. ಸೊ ನನ್ನ ಪ್ರಕಾರ ಇರಾನ್ ಹ್ಯಾಸ್ ಹೆಲ್ಪ್ ದಿಸ್ ಆರ್ಮರಿ by moving weapons through the sea route and managing it to smuggle it through the land border into Hamas. ಅಂದರೆ ಪ್ಯಾಲೆಸ್ತೈನ್ ಅಷ್ಟು ಶಕ್ತಿಶಾಲಿ ಅಲ್ಲ. ಪ್ಯಾಲೆಸ್ಟೈನ್ ಖಂಡಿತ ಅಲ್ಲ. ಇದೆಲ್ಲ ನಾವು ಮಾತಾಡ್ತಿರೋದು ಹೆವಿ ವೆಪನ್ಸ್. ಇದನ್ನು ನಾವು ಒಂದು ಗ್ಯಾರೇಜಲ್ಲಿ ಮಾಡೋದು, ಒಂದು ಇದರಲ್ಲಿ ಮಾಡೋದು ತುಂಬ ಕಷ್ಟ. ಒಂದು ಡ್ರೋನ್ ಮಾಡಲಿಕ್ಕಾಗತ್ತೆ ಹೊರತು ಇಷ್ಟೊಂದು ಆ್ಯಮ್ಯುನಿಷನ್ನು, ಇಷ್ಟೊಂದು ಎಕ್ಸ್ಪ್ಲೋಸಿವ್ಸ್ ತರೋದು ತುಂಬ ಕಷ್ಟ. ಸೊ ಅದೆಲ್ಲ ಹೊರಗಿಂದನೇ ಬಂದಿದೆ, ಯಾವುದೋ ಒಂದು ಸ್ಟೇಟ್. ಆ್ಯಂಡ್ ಇದರಲ್ಲಿ ನೀವು ಸಿ ರೂಟ್ ಪ್ರಕಾರ ಬರ್ಬೇಕಾದ್ರೆ ಇವರೆಲ್ಲ ಸೌದಿ ಅರೇಬಿಯಾ ಬರುತ್ತೆ, ಯಮನ್ ಬರುತ್ತೆ, ಇವರೆಲ್ಲ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಆಗ್ತಿದೆ ಅಂತ. ಪ್ರಾಯಶಃ ಅವ್ರ ಗೌರ್ಮೆಂಟ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಯಾಕೆಂದರೆ ಹಲವಾರು ದೇಶಗಳಲ್ಲಿ ಮಾಡರ್ನೈಸ್ ಮಾಡಬೇಕು, ಇಸ್ಲಾಮಿಕ್ ದೇಶದಲ್ಲಿ ಮಾಡರ್ನೈಸ್ ಮಾಡಬೇಕು ಅಂತ ಗೌರ್ಮೆಂಟ್ ಒಪ್ಪಿದ್ರು, ಅವ್ರ ಕೆಳಗೆ ಒಂದು ಎಕೋಸಿಸ್ಟಮ್ ಏನಿರುತ್ತೆ ದಟ್ ಮೇ ನಾಟ್ ಬಿ ಇನ್ ಸಿಂಕ್ ವಿತ್ ದ ಗೌರ್ಮೆಂಟ್. ಕರೆಕ್ಟ್. ಸೊ ಹಾಗಾಗಿ ಕೆಳಗಿನ ಎಕೋಸಿಸ್ಟಮ್ ಏನಿದೆ, ಇಫ್ ಇಟ್ ನೋಸ್ it can work in glove with Iran to ensure that the arms shipment goes to Palestine. ಈಗ ಇಸ್ರೇಲ್ ಹೇಳ್ತಾ ಇದೆ ನಮ್ಮದು ಏರ್ ಸ್ಟ್ರೈಕ್ ಎಲ್ಲ ಮುಗಿದ ಮೇಲೆ ನಾವು ಗ್ರೌಂಡ್ಗೆ ಹೋಗ್ತೀವಿ. ಅಲ್ಲ, ಅದು ಎರಡನೇದು. ಈಗ ಅದಕ್ಕಿಂತ ಮುಂಚೆ ನಿಮ್ಮ ಹಿಂದಿನ ಪ್ರಶ್ನೆ ಉತ್ತರ ಮುಗ್ದಿರಲಿಲ್ಲ. ಒಂದು ವೆಪನ್ಸ್ ಬಂತು. ವೆಪನ್ಸ್ ಬಂದ ಮೇಲೆ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ಇದು ದೊಡ್ಡ ಸಮಸ್ಯೆ. ಈಗ ನಾವೇ ಆಗಲಿ, ನಾನು ಏರ್ಫೋರ್ಸಲ್ಲಿದ್ದೆ. ಈಗ ನಾಳೆ ಬೆಳಗ್ಗೆ ಒಂದು 16 ಏರ್ಕ್ರಾಫ್ಟಿಂದ ಒಂದು ಲಾಂಚ್ ಆಗಬೇಕು ಅಂದರೆ ದ ಪ್ರಿಪ್ರೇಷನ್ಸ್ ಯೂಸ್ ಟು ಗೋ ಆನ್ ಫಾರ್ ಕ್ವೈಟ್ ಸಮ್ ಟೈಮ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ವೆಪನ್ ಲೋಡ್ ನೋಡಬೇಕು, ಫ್ಯೂಯಲ್ ನೋಡಬೇಕು, ಟಾರ್ಗೆಟ್ಸ್ ನೋಡಬೇಕು, ಯಾವ ಟಾರ್ಗೆಟಿಗೆ ಯಾವ ವೆಪನ್ ಸೂಟ್ ಆಗುತ್ತೆ ಅಂತ ನೋಡಬೇಕು. ಆ ಪೈಲಟ್ ಇದಾನ ಹೂ ಇಸ್ ಟ್ರೈನ್ ಟು ಡೆಲಿವರ್ ದಟ್ ವೆಪನ್ಸ್, ಆ ಕಡೆಯಿಂದ ಏನು ಆ್ಯಕ್ಷನ್ ತೊಗೋಬೋದು ಅವನು, ಅದಕ್ಕೆ ವಿರುದ್ಧವಾಗಿ ನಮ್ಮ ಹತ್ರ ಏನು ಡಿಫೆನ್ಸ್ ಇದೆ. ಸೊ ಇಟ್ ಈಸ್ ನಾಟ್ ಒಬ್ಬನ ಹೋಗಿ ಹೊಡೆಯೋದಲ್ಲ. ಕರೆಕ್ಟ್. ಅವನಿಂದ ಏನು ಪ್ರತಿಕ್ರಿಯೆ ಬರ್ಬೋದು, ಆ ಪ್ರತಿಕ್ರಿಯೆಯನ್ನು ನಾವು ಹೇಗೆ ಹೌ ಕ್ಯಾನ್ ವಿ ಪ್ಯಾಲೆಸ್ತೈನ್ ಯೋಚನೆ ಮಾಡಿರಲಿಲ್ವಾ ಹೀಗೆಲ್ಲ ಹೇಳ್ತಾರೆ. ಸೊ ಇದು 1 ತಿಂಗಳಾಗಲಿ 2 ತಿಂಗಳಲ್ಲಾಗಿ ಯೋಚನೆ ಮಾಡಿರೋ ಆಪ್ರೇಷನ್ ಅಲ್ಲ. ನನ್ನ ಪ್ರಕಾರ ಇದು 1 ವರ್ಷ ಅಥವಾ 1.5 ವರ್ಷ ಯೋಚನೆ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿ ಟ್ರೈನ್ ಮಾಡಿದ್ದಾರೆ ಅವ್ರ ಟ್ರೂಪ್ಸ್ನ. ಕೆಲವೊಂದು ಕಮಾಂಡೋ ಟ್ರೂಪ್ಸ್ ಮಾಡಿದ್ದಾರೆ ಹೂ ವಿಲ್ ಗೋ ಆ್ಯಂಡ್ ಟೇಕ್ ಔಟ್ ಇಸ್ರೇಲಿ ಆರ್ಮಿ ಕ್ಯಾಂಪ್ಸ್.
ಕೆಲವೊಂದು ಕಿಡ್ನ್ಯಾಪಿಂಗ್ ಸ್ಕ್ವಾಡ್ಸ್ ಮಾಡಿದ್ದಾರೆ, ಹೂ ವಿಲ್ ಗೋ ಇನ್ ಗ್ರ್ಯಾಬ್ ಸಿಟಿಸನ್ಸ್ ಆ್ಯಂಡ್ ಬ್ರಿಂಗ್ ದಮ್ ಬ್ಯಾಕ್. ಕರೆಕ್ಟ್. ನೀವು ವೀಡಿಯೋಸನ್ನು ನೋಡ್ಬೋದು ಟೆಲಿಗ್ರಾಮ್ ಚಾನಲ್ಲಿ ಮತ್ತು ಇತರ ಸೋಷಿಯಲ್ ಮೀಡಿಯಾನಲ್ಲಿ. ಆ ಗ್ರ್ಯಾಬ್ ಮಾಡಿರೋ ಸಿಟಿಸನ್ಸ್ನ ಕರ್ಕೊಂಬಂದು ಅವ್ರ ಒಳಗೆ ಗಾಜಾವ್ರಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಬರೀ ಆ ಫೆನ್ಸ್ವರೆಗೂ ಕರ್ಕೊಂಡೋಗಿ ಬಿಡೋರು. ಅಲ್ಲಿ ಇನ್ನೂ ಒಂದು ಟೀಮ್ ಇತ್ತು ಅವ್ರನ್ನ ಗ್ರ್ಯಾಬ್ ಮಾಡಿ ಒಳಗೆ ತೊಗೊಂಡು ಹೋಗ್ಲಿಕ್ಕೆ. ಸೊ ಹೌ ಕೋಆರ್ಡಿನೇಟೆಡ್ ವಾಸ್ ದಿಸ್? ಇಟ್ ಈಸ್ ನಾಟ್ ಈಸಿ. ಇಟ್ ಟಾಕ್ಸ್ ಆಫ್ ಪ್ರಿಸಿಷನ್ ಪ್ಲ್ಯಾನಿಂಗ್. ಸೊ ಆ ಮನುಷ್ಯ ಯಾರು ಪ್ಲ್ಯಾನ್ ಮಾಡಿದಾನೋ ಹೀ ಈಸ್ ಎನ್ ಎಕ್ಸ್ಪರ್ಟ್, ನೋ ಡೌಟ್. ಅವ್ರು ಒಬ್ಬ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದು ಯಾವ ಟೀಮ್ ಮಾಡಿದೋ ಅವ್ರ ಎಕ್ಸ್ಪರ್ಟ್. ತೊಂದರೆ ಏನು ಅಂದರೆ, ಇದರಲ್ಲಿ ಕಲಿಬೇಕಾದ್ದು ಏನು ಅಂದರೆ, ಇಸ್ರೇಲ್ ಏನು ಮಾಡ್ತಿತ್ತು. ನೀವು ಹೇಳಿದಾಗೆ ಇಸ್ರೇಲ್ ತುಂಬ ಬಲಿಷ್ಠವಾದ ದೇಶ. ಆಮೇಲೆ ಅವ್ರ ಇಂಟೆಲಿಜೆನ್ಸ್ ಸರ್ವಿಸಸ್ ಏನಿದೆ, ಮೊಸಾದ್ ಆ್ಯಂಡ್ ಶಿನ್ಬೆಟ್ ಅಂತ, ಇದುವರೆಗೂ ಅವರು ಇಂಟೆಲಿಜೆನ್ಸ್ ಏಜೆನ್ಸೀಸಲ್ಲಿ ನಂಬರ್ 1 ಅನ್ನೋ ಒಂದು ಖ್ಯಾತಿಯನ್ನು ಪಡೆದಿದ್ದಾರೆ. ಅವ್ರಿಗೆ ಈ ಪ್ಲ್ಯಾನಿಂಗ್ ಗೊತ್ತಾಗಲಿಲ್ವಾ, ಈ ಆರ್ಮ್ಸ್ ಬರೋದು ಗೊತ್ತಾಗಲಿಲ್ಲ, ಈ ಎಕ್ಸ್ಪ್ಲೋಸಿವ್ಸ್ ಬರೋದು ಗೊತ್ತಾಗಲಿಲ್ವಾ ಅಂದರೆ ಇದು ಒಂದು ವಿಸ್ಮಯನೇ. ಇದಕ್ಕೆ ಉತ್ತರ ಇವತ್ತಿಲ್ಲ. ಪ್ರಾಯಶಃ ಬರೋ 6 ತಿಂಗಳು 8 ತಿಂಗಳಲ್ಲಿ ಇದರಿಂದ ಏನಾದರೂ ಒಂದು ಸುಳಿವು ಬರ್ಬೋದು ಹೊರಗಡೆ. ಇವತ್ತು ಅದಕ್ಕೆ ಉತ್ತರ ನಮ್ಮಲ್ಲಿಲ್ಲ. ಬಿಕಾಸ್ ಐ ಕ್ಯಾನ್ ನಾಟ್ ಬಿಲೀವ್ ಮೊಸಾದ್ ಹ್ಯಾಸ್ ಮಿಸ್ ದಿಸ್. ಯಾಕಂದರೆ ಅವ್ರು ಅಷ್ಟು ಪ್ರೊಫೆಷ್ನಲ್ಸು. ಹೇಗೆ ಮಿಸ್ ಮಾಡಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ನೀವು ಪ್ಯಾರಾಗ್ಲೈಡರ್ಗೆ ನೀವು ಜ್ಞಾಪಕ ಇದೆಯಾ, 2011 ಇದಾದಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್ ಆದಾಗ ಅವರು ಸೌದಿ ಹೈಜಾಕರ್ಸ್ ದೇ ಟುಕ್ ಟ್ರೈನಿಂಗ್ ಫಾರ್ ಫ್ಲೈಯಿಂಗ್ ದ ಏರೋಪ್ಲೇನ್ ಇನ್ US ಫ್ಲೈಯಿಂಗ್ ಕ್ಲಬ್ಸ್. ಇದೇ ಥರ ಹಮಾಸ್ನವರು ಪ್ಯಾರಾಗ್ಲೈಡಿಂಗ್ ಮಾಡಿ ಒಳಗೆ ಬಂದಿದ್ದಾರೆ, ಒಂದು ಎಲಿಮೆಂಟ್. ಸೊ ಇಷ್ಟು ಜನ ಪ್ಯಾರಾಗ್ಲೈಡಿಂಗ್ ಮಾಡೋದು ಅವಾಗ ಮೊಸಾದ್ ಅವ್ರಿಗೆ ಗೊತ್ತಾಗಲಿಲ್ವಾ? ಕರೆಕ್ಟ್. ಇಷ್ಟು ಎಕ್ಸ್ಪ್ಲೋಸಿವ್ಸ್ ಮೂವ್ ಆಗಬೇಕಾದ್ರೆ, ಬೇರೆ ಬೇರೆ ಜಾಗಕ್ಕೆ ಲಾಜಿಸ್ಟಿಕ್ಸ್ ಮೂವ್ಮೆಂಟ್ ನಡಿಬೇಕಾದ್ರೆ ಮೊಸಾದ್ ಗೊತ್ತಾಗಲಿಲ್ವಾ? ಸೊ ಇದೆಲ್ಲ ಒಂದು ಬಹುದೊಡ್ಡ ಪ್ರಶ್ನೆ ಚಿಹ್ನೆ. ಇವತ್ತು ಅದಕ್ಕೆ ಉತ್ತರ ಇಲ್ಲ. ಇಟ್ ಹ್ಯಾಸ್ ಬೀನ್ ಎ ಫೇಲ್ಯೂರ್, ನೋ ಡೌಟ್. ಅದು ಯಾರಿಂದ ಫೇಲ್ಯೂರ್ ಆಗಿದೆ, ಯಾವ ಲೆವೆಲಲ್ಲಾಗಿದೆ, ಇದು ಇವತ್ತು ಹೇಳಲಿಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಏನಾಗಿರ್ಬೋದು ಅಂತ ನನ್ನನ್ನು ಕೇಳಿದ್ರೆ, ಇನ್ಫಾರ್ಮೇಷನ್ ಬಂದಿರುತ್ತೆ, ಎಲ್ಲಿಂದನೋ ಟಿಟ್ ಬಿಟ್ಸ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಅದನ್ನು ಸೆಣಿಯೋರು ಅದನ್ನು ಆ ಇನ್ಫಾರ್ಮೇಷನ್ ಇಂಡಿವಿಜುವಲ್ ಬಿಟ್ಸ್ನ ಅದನ್ನು ಸೇರಿಸಿ ಒಂದು ಪಿಕ್ಚರ್ ಮಾಡಿ, ಆ ಪಿಕ್ಚರನ್ನು ಅನಲೈಸ್ ಮಾಡಿ ಇದು ಆಗ್ತಿದೆ ಅಂತ ಹೇಳೋ ಒಂದು ಹ್ಯೂಮನ್ ಇಂಟೆಲಿಜೆನ್ಸ್ ಪ್ರಾಬಬ್ಲಿ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಈ ಯುದ್ಧ ಶುರುವಾದ ಕೂಡಲೇ, ಯುದ್ಧ ಅಂದರೆ ಅದು ಯುದ್ಧ ಅಂತ ಘೋಷಣೆ ಮಾಡಿದ ನೆತನ್ಯಾಹು, ಇಸ್ರೇಲಿ ಪ್ರೈಮ್ ಮಿನಿಸ್ಟರ್, ಅವರು ಅದನ್ನು ಘೋಷಣೆ ಮಾಡಿದಾಗ ಒಂದು ಮಾತು ಹೇಳಿದರು, ನಾವು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕೊನೆಯ ಯುದ್ಧ ಇದು ಅಂತ, ವಿ ವಿಲ್ ಫಿನಿಶ್ ಹಮಾಸ್ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಾರಂಭದ ಹಂತವಾಗಿ ಏರ್ ಸ್ಟ್ರೈಕ್ ಆಯಿತು. ಇವಾಗ ಅವರು ಸೈನಿಕರನ್ನು ಗ್ರೌಂಡ್ ಇದರಲ್ಲಿ ಕೂಂಬಿಂಗ್ ಆಪ್ರೇಷನ್ಸ್ ಎಲ್ಲ ಶುರು ಮಾಡ್ತಾರೆ ಅಂತ ಕಾಣುತ್ತೆ ನಿಧಾನಕ್ಕೆ. ಇದು ಎಲ್ಲಿಗೆ ಹೋಗಿ ಮುಟ್ಬೋದು? ಇದು ನಾನು ಹಿಂದೆ ಒಂದು ಮಾತಾಗಿತ್ತು ಸಂವಾದ ಚಾನಲಲ್ಲಿ, ಎಲ್ಲಿ ಅಂದರೆ ನಾನು ಹೇಳಿದ್ದೆ, ಈ ಏರ್ ಆಪ್ರೇಷನ್ಸ್ ಮಾಡೋದು ತುಂಬ ಸುಲಭ ಇಸ್ರೇಲ್ಗೆ. ಯಾಕೆಂದರೆ ಹಮಾಸ್ ಹತ್ರ ಎಫೆಕ್ಟಿವ್ ಏರ್ ಡಿಫೆನ್ಸ್ ಇಲ್ಲ. ಬಟ್ ಗ್ರೌಂಡ್ ಆಪ್ರೇಷನ್ಸ್ ಮಾಡಿದ್ರೆ ಹಮಸ್ಸಿನ ಒಂದು ಜಾಲದಲ್ಲಿ ಇಸ್ರೇಲ್ ಬೀಳೋ ಚಾನ್ಸ್ ಇದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಗಾಜಾನಲ್ಲಿ ಒಟ್ಟು ಜನಸಂಖ್ಯೆ ಇರೋದು 2.5 ಮಿಲಿಯನ್, ಅಂದರೆ 25 ಲಕ್ಷ ಜನ ಇದ್ದಾರೆ. ಹೆಚ್ಚಾಗಿ ಮುಸ್ಲಿಮ್ಸ್, ಪ್ಯಾಲೆಸ್ಟೀನಿಯನ್ ಮುಸ್ಲಿಮ್ಸ್. ಆ್ಯಂಡ್ ಅದರದ್ದು ಪಾಪ್ಯುಲೇಷನ್ ಡೆನ್ಸಿಟಿ ಬಂದು 70,000 ಪರ್ ಸ್ಕ್ವೇರ್ ಕಿಲೋಮೀಟರ್. ನಿಮಗೆ ಬೆಂಗಳೂರಿನ ಪಾಪ್ಯುಲೇಷನ್ ಡೆನ್ಸಿಟಿ ಬಂದು 30,000. ಸೊ ಬೆಂಗಳೂರಿಗಿಂತ ಎರಡಕ್ಕಿಂತ ಹೆಚ್ಚು ಪಟ್ಟಿ ಪಾಪ್ಯುಲೇಷನ್ ಡೆನ್ಸಿಟಿ ಥಿಕ್ನೆಸ್ ಇದೆ. ಸೊ ಆ ಒಂದು ಜಾಗದಲ್ಲಿ ಇಸ್ರೇಲಿ ಟ್ರೂಪ್ಸ್ ಎಂಟರ್ ಆಯಿತು ಅಂದರೆ ಮೆನೂರಬಿಲಿಟಿ ಇರಲ್ಲ. ಅಂದರೆ ಚಿಕ್ಕ ಚಿಕ್ಕ ರಸ್ತೆಗಳು ಅಲ್ಲಿ ಆಮೇಲೆ ಆಗಲೇ ಬಾಂಬ್ ಮಾಡಿದ್ದೀರಾ, ಸೊ ಹಾಗಾಗಿ ಡೆಬ್ರಿ ಎಲ್ಲ ಕಡೆ ಬಿದ್ದಿರ್ತದೆ. ಸೊ ನೀವು ಮೆನೂವರ್ ಮಾಡಲಿಕ್ಕಾಗಲ್ಲ. ಆಮೇಲೆ ಇವರು ಟನಲ್ಸ್ ಯೂಸ್ ಮಾಡಿಕೊಂಡು ಆ ಡೆಬ್ರಿನ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಇನ್ಫ್ಲಿಕ್ಟ್ ಹೆವಿ ಕ್ಯಾಶುಯಾಲಿಟೀಸ್ ಆನ್ ಇಸ್ರೇಲೀಸ್. ಹಿಂದೆ ಒಂದ್ಸಲಿ ಲೆಬನನ್ ಜೊತೆ ಯುದ್ಧಕ್ಕೆ ಹೋಗಿದ್ದರು ಬೇರೂಟ್ನಲ್ಲಿ ಇಸ್ರೇಲೀಸು. ಈ ಒಂದು ಅಫಿಷಿಯಲಿ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಅ ವಿಕ್ಟ್ರಿ, ದೇ ಲಾಸ್ಟ್ ಹೆವಿಲಿ ಇನ್ ಟರ್ಮ್ಸ್ ಆಫ್ ಮ್ಯಾನ್ ಪವರ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ ಅದನ್ನು ತಿರ್ಗಾ ಮಾಡ್ತಾರಾ ಎಂಬುದು ಒಂದು ಪ್ರಶ್ನೆ ಚಿಹ್ನೆ. ಇದು ಇಟ್ ವಿಲ್ ಬಿ ಮೋರ್ ಆಫ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ರಾದರ್ ದೆನ್ ಎ ಮಿಲಿಟರಿ ಸೊಲ್ಯೂಷನ್. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಹಿಂದೆ ಮಾತನಾಡಿದ ಹಾಗೆ ಇಡೀ ವಿಶ್ವಕ್ಕೆ ಇಸ್ರೇಲ್ ಒಂದು ಮಾದರಿ. ಏನು ಮಾದರಿ ಅಂದರೆ, ಒಂದು ಸುತ್ತಲೂ ಶತ್ರುಗಳಿದ್ದರು, ತನ್ನ ಒಂದು ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡಿರೋ ದೇಶ ಇದು ಹೋದ ಒಂದು 75 ವರ್ಷದಲ್ಲಿ. ಇವತ್ತು ಹಮಾಸ್ ಎದುರುಗಡೆ ಅಟ್ಲೀಸ್ಟ್ 7ನೇ ತಾರೀಕು 8ನೇ ತಾರೀಕು ಸ್ವಲ್ಪ ಅವರ ಒಂದು ಈ ಒಂದು ಆರ ಏನಿದೆ ಕಡಿಮೆ ಆಗಿದೆ. ಆ ನಂಬಿಕೆ ಅವ್ರ ಫೋರ್ಸಸ್ ಮೇಲೆ ಮತ್ತೆ ಬರಲಿಕ್ಕೆ ಮತ್ತು ವಿಶ್ವದಲ್ಲಿ ಮತ್ತೆ ಅವರೊಂದು ಪ್ರಬಲ್ಯವಾದ ರಾಷ್ಟ್ರವನ್ನು ಒಂದು ಗುರುತು ಬರಬೇಕು ಅಂದರೆ ದೇ ಹ್ಯಾವ್ ಟು ಹಿಟ್ ಬ್ಯಾಕ್ ವೆರಿ ಹಾರ್ಡ್ ಟು ಮೇಂಟೈನ್ ದಟ್ ಆರ. ಟು ಹಿಟ್ ಬ್ಯಾಕ್ ವೆರಿ ಹಾರ್ಡ್ ದೇ ವಿಲ್ ಬಿ ಫೋರ್ಸ್ ಟು ಅಂಡರ್ಟೇಕ್ ಎ ಗ್ರೌಂಡ್ ಆಪರೇಷನ್.
ನೀವೊಬ್ಬ ಮಿಲಿಟ್ರಿ ಪರ್ಸನನ್ನು ಕಳೆದ್ರೆ ಪ್ರೊಫೆಷ್ನಲಿ ಇಲ್ಸೆ ಮೇಲಿಂದ ಬಾಂಬ್ ಹಾಕಪ್ಪ ನಾವು ಒಳಗೆ ಹೋಗಲ್ಲ ಅಂತ. ಬಟ್ ಪೊಲಿಟಿಕಲಿ ದೇ ವುಡ್ ವಾಂಟ್ ಟು ಶೋಕೇಸ್ ದಿಸ್ ಆ್ಯಂಡ್ ರೀಗೇನ್ ಕಂಟ್ರೋಲ್ ಆಫ್ ಸಮ್ ಪಾರ್ಟ್ ಆಫ್ ಗಾಜಾ ಸ್ಟ್ರಿಪ್. ಹಿಂದೆ ಗಾಜಾ ಸ್ಟ್ರಿಪ್ನಲ್ಲೂ ಇಸ್ರೇಲೀಸ್ ಕಂಟ್ರೋಲ್ ಇತ್ತು, ಆಮೇಲೆ ಹೊರಗೆ ಬಂದರು. ದೆನ್ 2006 ಅನಿಸುತ್ತೆ, 2006ದಿಂದ ಹಮಾಸ್ ಟು ಕಂಟ್ರೋಲ್ ಓವರ್ ಗಾಜಾ ಸ್ಟ್ರಿಪ್ ಈವನ್ ದೋ ಇಟ್ ಇಸ್ ಪಾರ್ಟ್ ಆಫ್ ಇಸ್ರೇಲಿ ಟೆರಿಟರಿ. ಸೊ ಮತ್ತೆ ಆ ಥರ ಏನಾರು ಆಗುತ್ತಾ ಅನ್ನೋದು ನೋಡಬೇಕಾದ್ದು. ಇನ್ನು ಮುಂದೆ ಪ್ರಾಯಶಃ 1-2 ವಾರದಲ್ಲಿ ಅದು ಗೊತ್ತಾಗುತ್ತೆ. ಈ ಯುದ್ಧ ಶುರುವಾದ ಮೇಲೆ ಸುಮಾರು ಜನ, ಹಲವು ರಾಷ್ಟ್ರಗಳು ಇಸ್ರೇಲಿಗೆ ತನ್ನ ಸಪೋರ್ಟನ್ನು ಕೊಟ್ಟಿದೆ. ನೀವೇನಾದ್ರು ಮಾಡಿ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಮೆಸೇಜ್ ಕೊಟ್ಟಿದೆ. ಹಾಗೆ ಮಾಡಿ ಹಿಂಗೆ ಮಾಡಿ ಅಲ್ಲ, ನಿಮಗೆ ಏನು ಬೇಕಾದ್ರೂ ಮಾಡಿ ನಿಮ್ಮ ಜೊತೆ ಇದ್ದೀವಿ ಅಂತ. ಅದರಲ್ಲಿ ಭಾರತನೂ ಸಪೋರ್ಟ್ ಮಾಡಿದೆ, ಅಮೇರಿಕನೂ ಮಾಡಿದೆ, UK ಮಾಡಿದೆ, ಎಲ್ಲರೂ ಮಾಡಿದ್ದಾರೆ. ಆದರೆ ಇಸ್ಲಾಮಿಕ್ ರಾಷ್ಟ್ರಗಳು ಯಾರು ಅದನ್ನು ಸಪೋರ್ಟ್ ಮಾಡಿಲ್ಲ. ಹೀಗೆ ಸಪೋರ್ಟ್ ಮಾಡಿದ ದೇಶಗಳಲ್ಲಿ UK, US ಯುದ್ಧ ನೌಕೆಗಳನ್ನು ಕೂಡ ಅಲ್ಲಿಗೆ ಕಳಿಸಿದೆ. ಇದು ಯಾಕೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಭಾಗ. ಎರಡನೇದು, ಇವರೆಲ್ಲ ಈ ಥರ ಸಪೋರ್ಟ್ ಮಾಡೋದು ನೋಡಿದ್ರೆ ಈ ಯುದ್ಧ ತಕ್ಷಣ ನಿಲ್ಲೋ ಥರ ಕಾಣಿಸುತ್ತಾ ನಿಮಗೆ? ನೋಡಿ, ಇದು ಯುದ್ಧ ನಿಲ್ಲಬೇಕು ಅಂದರೆ 1-2 ಕೆಲಸ ನಡಿಬೇಕು. ನಿಮಗೆ ಗೊತ್ತಿರ್ಬೋದು, ಬ್ರಿಕ್ಸ್, ಭಾರತನೂ ಅದಕ್ಕೆ ಒಂದು ಪಾರ್ಟ್ ಆಫ್ ಬ್ರಿಕ್ಸ್ ಇದೆ. ವಿ ಆರ್ ಪ್ರಪೋಸಿಂಗ್ ಎ ಪೀಸ್ ಪ್ಲಾನ್ ಬೇಸ್ಡ್ ಆನ್ ದ UN ಮ್ಯಾಂಡೇಟ್. ಇಟ್ ಈಸ್ ಎ ಪೀಸ್ ಪ್ಲಾನ್ ದಟ್ ಮೋಸ್ಟ್ ಲೈಕ್ಲಿ ವಿಲ್ ಗೆಟ್ ರಿಜೆಕ್ಟೆಡ್. ಅಂದರೆ ಬೋತ್ ಈಗಿರೋ ಎಮೋಷನ್ಸ್ನಲ್ಲಿ either Palestinians or Israelis may not accept it. ಇದು ಒಪ್ಪದೇ ಇದ್ದರೆ ಬರೀ ಹಮಾಸ್ ಜೊತೆ ಯುದ್ಧ ಆಯಿತು ಅಂದರೆ ಪ್ರಾಯಶಃ ಇನ್ನು 1 ತಿಂಗಳು 1.5 ತಿಂಗಳಲ್ಲಿ ಹಮಾಸ್ ಕತೆ ಮುಗೀತದೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ಮಿಲಿಟ್ರಿ ಸ್ಟ್ರೆಂತ್. ಇಸ್ರೇಲಿಗೆ ಕಂಪೇರ್ ಮಾಡಿದ್ರೆ ಅವರೊಂದು ಇಲಿ ಸಮ. ಸೊ ಇಸ್ರೇಲ್ ಅವ್ರನ್ನ ಮುಗಿಸ್ತಾರೆ. ಪ್ರಾಬ್ಲಮ್ ಏನು ಅಂದರೆ, ಮೇಲ್ಗಡೆ ಲೆಬನನ್ ಅಂತ ಒಂದು ಜಾಗ ಇದೆ ಇಸ್ರೇಲ್ ಉತ್ತರ ಭಾಗದಲ್ಲಿ, ಅಲ್ಲೂ ಈಗ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಿಜ್ಬುಲ್ಲಾ ಅಂತ ಒಂದು ಅವ್ರದ್ದು ಒಂದು ಮಿಲಿಟೆಂಟ್ ಆರ್ಗನೈಸೇಷನ್ ಇದೆ. ಅರಬ್ ಹಿಸ್ಟ್ರಿ ನೋಡಿದ್ರೆ ಸುನಿ ಆ್ಯಂಡ್ ಶಿಯಾ ಈ ಎರಡು ಒಂದು ಪಂಥಗಳು ಇಸ್ಲಾಂನಲ್ಲಿ. ಹಮಾಸ್ ಅನ್ನೋದು ಸುನಿ ಆರ್ಗನೈಸೇಷನ್ನು, ಹಿಜ್ಬುಲ್ಲಾ ಅನ್ನೋದು ಶಿಯಾ ಆರ್ಗನೈಸೇಷನ್. ಮಿಲಿಟ್ರಿಲಿ ಹಿಜ್ಬುಲ್ಲಾ ಇಸ್ ವೆರಿ ಸ್ಟ್ರಾಂಗ್, ಅಂದರೆ ತುಂಬ ಒಂದು ಶಕ್ತಿಶಾಲಿ ಆರ್ಗನೈಸೇಷನ್ ಅದು. ಇವ್ರ ಹತ್ರ 10-15 ಸಾವಿರ ರಾಕೆಟ್ ಇದ್ದರೆ ಅವ್ರ ಹತ್ರ 2 ಲಕ್ಷಕ್ಕಿಂತ ಮೇಲ್ ರಾಕೆಟ್ಗಳು ಉಂಟು. ಯಾರ ಹತ್ರ? ಹಿಜ್ಬುಲ್ಲಾ ಹತ್ರ. ಸೊ ಹಿಜ್ಬುಲ್ಲಾ ಒಂದು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ, ನೀವು ಮೇಲಿಂದ ಬಾಂಬ್ ಹಾಕಿ ನಾವು ಒಪ್ಕೊತೀವಿ, ನೀವು ಗ್ರೌಂಡ್ ಆಪರೇಷನ್ಸ್ ಮಾಡಿದ್ರೆ ಗಾಜಾ ಒಳಗೆ ಎಂಟರ್ ಆದರೆ ಇಸ್ರೇಲಿ ಟ್ರೂಪ್ಸು, ನಾವು ಮೇಲಿಂದ ನಿಮಗೆ ಅಟ್ಯಾಕ್ ಮಾಡ್ತೀವಿ. ಈಗಾಗಲೇ ಚಿಕ್ಕ ಪುಟ್ಟ ಒಂದು ಆರ್ಟಿಲರಿ ಡ್ಯೂಯಲ್ಸ್ ಲೆಬನನ್ ಬಾರ್ಡ್ರಲ್ಲಿ ಶುರುವಾಗಿದೆ. ಅಕಸ್ಮಾತ್ ಇಸ್ರೇಲೀಸ್ ನೀವು ಹೇಳಿದಾಗೆ ಗ್ರೌಂಡ್ ಆಪರೇಷನ್ ಮಾಡದಲ್ಲಿ ಅಲ್ಲಿಂದ ಹಿಜ್ಬುಲ್ಲಾ ಅಟ್ಯಾಕ್ ಮಾಡಿದ್ರೆ ಇಸ್ರೇಲೀಸ್ ವಿಲ್ ಫೇಸ್ ಎ 2 ಫ್ರಂಟ್ ವಾರ್. ಅಂದರೆ ಈ ಕಡೆ ನಮ್ಮ ಭಾರತ ಹೇಳ್ತೀವಲ್ಲ 2 ಫ್ರಂಟ್ ವಾರ್, ಪಾಕಿಸ್ತಾನ ಒಂದು ಕಡೆ, ಚೈನಾ ಒಂದು ಕಡೆ ಅಂತ. ಅದೇ ಥರ ಇಸ್ರೇಲೀಸ್ ವಿಲ್ ಹ್ಯಾವ್ ಟು ಫೈಟ್ ಹಮಾಸ್ ಆ್ಯಸ್ ವೆಲ್ ಆಸ್ ಹಿಜ್ಬುಲ್ಲಾ. ಅದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಇಸ್ರೇಲ್ ಒಂದು ಚಿಕ್ಕ ದೇಶ. ಆಮೇಲೆ US ಏನು ಸಪೋರ್ಟ್ ಮಾಡಲಿಕ್ಕಾಗುತ್ತೆ ವೆಪನ್ಸು, ಹಿಂದೆ ಒಂದು 18 ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ಆಫ್ ನ್ಯಾಟೋ ವೆಪನ್ರಿ ಹ್ಯಾಸ್ ಗಾನ್ ಟು ಯುಕ್ರೇನ್. ಸೊ ಹಾಗಾಗಿ ಆ ಆಮ್ಯುನಿಷನ್ ಸ್ಟೋರ್ಸು ಇಲ್ಲ ನ್ಯಾಟೋ ಹತ್ರ ಅಥವಾ US ಹತ್ರ. ಸೊ ಒಂದು 2-ಸೈಡೆಡ್ ವಾರ್ ಇಸ್ರೇಲ್ ಫೇಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಿಜ್ಬುಲ್ಲಾನ ಹೊಡಿತೀನಿ ಅಂತ ಹೋದರೆ ಹಿಜ್ಬುಲ್ಲಾ ಹಿಂದೆ ನಿಂತಿರೋದು ಇರಾನ್. ಯಾಕಂದರೆ ಶಿಯಾ ಕಂಟ್ರಿ, ಶಿಯಾ ಮಿಲಿಟೆಂಟ್ ಆರ್ಗನೈಸೇಷನ್, ಶಿಯಾ ಕಂಟ್ರಿ. ಸೊ ಅಕಸ್ಮಾತ್ ಶಿಯಾ ಕಂಟ್ರೀಸ್ ಏನಾದರೂ ಇರಾನ್ ಮೊದಲ್ಪಟ್ಟು ಮುಂದೆ ಬಂದರೆ ದೆನ್ ಇಟ್ ವಿಲ್ ಲೀಡ್ ಟು ಎ ಹ್ಯೂಜ್ ವಾರ್. ಅಂದರೆ ಇದು ಕೆಲವ್ರು ಹೇಳ್ತಿದ್ದಾರೆ, ಮುಂದೆ ಅದೇನಾದರೂ ಸ್ಲಿಪ್ ಆಯಿತು ಅಂದರೆ ಇದನ್ನು ನಾವು ಹೀಗೆ ಬಿಟ್ಟರೆ ಮುಂದೆ ವಿಶ್ವ ಯುದ್ಧ 3 ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಭಯನೂ ಇದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ, ಆ್ಯಸ್ ಲಾಂಗ್ ಆ್ಯಸ್ ದ ಕಂಟ್ರೋಲ್ ಆರ್ ದ ವಾರ್ ಇಸ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಹಮಾಸ್, ಅಲ್ಲಿವರೆಗೂ ತೊಂದರೆ ಇಲ್ಲ. ಆ ಕಡೆ ಮೇಲಿಂದ ಯುದ್ಧ ಬಂದು ಇಸ್ರೇಲ್ ಏನಾರು ಅವ್ರನ್ನ ಹೊಡೆಯೋಕ್ಕೆ ಹೋಗಿ ಇರಾನ್ ಏನಾರು ಅಟ್ಯಾಕ್ ಮಾಡಿದ್ರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಲೀಡ್ ಟು ಎ ಡಿಸಾಸ್ಟ್ರಸ್ ಸಿಚುವೇಶನ್. ಈಗ ನೀವು ಹೇಳಿದ್ರೆ ಇದು ಕಂಟ್ರೋಲ್ ಆಗದೇ ಇದ್ದರೆ ಮುಂದೆ ತುಂಬ ಸಮಸ್ಯೆ ಇದೆ ಅಂತ. ಈಗ ಸೌದಿ ಅರೇಬಿಯಾನ US ಕಂಟ್ರೋಲ್ ಮಾಡ್ತಾ ಇದೆ. ಈಗ ನಾಳೆ ಇದೇನಾದರೂ ಇಸ್ಲಾಂ ವರ್ಸಸ್ ಜ್ಯೂಸ್ ಅನ್ನೋ ಥರ ಏನಾದ್ರು ಒಂದು ಯುದ್ಧ ಆಗಿ ಕನ್ವರ್ಟ್ ತಿರುಗಿದ್ರೆ ಸೌದಿ ಅರೇಬಿಯಾ ಕೂಡ ಫೈನಾನ್ಷಿಯಲ್ ಏಡ್ ಕೊಡುತ್ತಾ ಯುದ್ಧಕ್ಕೆ? ಫೈನಾನ್ಷಿಯಲ್ ಏಡ್ ಕೊಡ್ತಾನೆ ಇದೆ, ಈಗಲೂ ಕೊಡ್ತಾ ಇದೆ. ನೋಡಿ, ನಾನು ಹೇಳಿದೆ ನಿಮಗೆ ಮುಂಚೆ ಒಂದು ಪ್ರಶ್ನೆಯಲ್ಲಿ, ಅರಬ್ ದೇಶಗಳಲ್ಲಿ ಅಥವಾ ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ಆರ್ಥಿಕ ಶಕ್ತಿ ಇರೋದು ಸೌದಿ ಅರೇಬಿಯಾಗೆ, UAEಗೆ, ಕುವೈಟ್ಗೆ, ಕಟಾರ್ಗೆ. ಈ 4 ಜನ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ದಾರೆ ಪ್ಯಾಲೆಸ್ಟೀನಿಯನ್ಸ್ಗೆ, ನಾಟ್ ಮಿಲಿಟ್ರಿ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ನಡೀತದೆ. ಆ ಫೈನಾನ್ಷಿಯಲ್ ಸಪೋರ್ಟ್ ಮುಂದೆ ಹೋಗಿ ಮಕ್ಳಿಗೆ ಹೋಗ್ತಿದೆಯೋ ಹಮಾಸ್ಗೆ ಹೋಗ್ತಿದೆಯೋ ಅದು ಬೇರೆ ಪ್ರಶ್ನೆ. ಸೊ ಐ ಆಮ್ ಗಿವಿಂಗ್ ಇಟ್ ಇನ್ ದ ಗೈಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್.
ಹೋಗ್ತಿರೋದು ಯಾರಿಗೆ? ಹಮಸ್ಗೆ, ಬಿಕಾಸ್ ಹಮಸ್ ಇಸ್ ಕಂಟ್ರೋಲಿಂಗ್ ಗಾಜಾ ಸ್ಟ್ರಿಪ್. ಈಗ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿ ಚರ್ಚ್ ಅವ್ರು ಕನ್ವರ್ಷನ್ ಮಾಡ್ತಾರಲ್ಲ ಆ ಥರ ಆಗ್ತದೆ. ಸೊ ಹಮಸ್ ಅದನ್ನು ಊಟಕ್ಕೆ ಉಪಯೋಗಿಸ್ತಿದ್ಯೋ ಯುದ್ಧದ ಸಾಮಗ್ರಿಗೆ ಉಪಯೋಗಿಸ್ತಿದ್ಯೋ ಯಾರಿಗೂ ಗೊತ್ತಿಲ್ಲ. ಈಗ ಇದೆಲ್ಲದ್ರ ನಡುವೆ ಕೆಲವು ಕಾನ್ಸ್ಪಿರಸಿ ಥಿಯರಿಗಳು ಬರುತ್ತೆ. ಅಂದರೆ ಯು ಎಸ್ಗೂ ಗೊತ್ತಿತ್ತು, ಇಸ್ರೇಲ್ಗೂ ಗೊತ್ತಿತ್ತು ಇದಾಗತ್ತೆ ಅಂತ, ಇವ್ರಿಗೆ ಇಂಟೆಲ್ ಇತ್ತು ಇವರಿಗೆ, ಇವರಾದರೂ ಬಿಟ್ಕೊಂಡ್ರು ಅಂತ ಒಂದು, ಇನ್ನೊಂದು ಅವರೇ ಮಾಡಿಸಿರ್ಬೋದೇನೋ ಅಂತ ಒಂದು. ಇದಕ್ಕೆ ಯಾವುದಕ್ಕೂ ತಾವು ಆವಾಗಲೇ ಹೇಳ್ದಂಗೆ ಸಾಕ್ಷಿಗಳು ಯಾವುದಕ್ಕೂ ಇರೋದಿಲ್ಲ. ಇದನ್ನು ನೀವು ಹೇಗೆ ನೋಡ್ತೀರಾ ಈ ಥರ ಕಾನ್ಸ್ಪಿರಸಿ ಥಿಯರಿ? ಇದೆಲ್ಲ ಏನು ಅಂದರೆ, ಈ ಹಮಾಸ್ ಎಂಥ ಘೋರ ಒಂದು ಅಟ್ಯಾಕ್ ಮಾಡಿದೆ. ನೀವೇ ಹೇಳ್ದಂಗೆ ಮಕ್ಕಳ ಮೇಲೆ, ಹೆಂಗಸ್ರ ಮೇಲೆ, ವಯಸ್ಸಾದ ವೃದ್ಧರ ಮೇಲೆ ಅಟ್ಯಾಕ್ ಮಾಡಿ ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದ್ದಾರೆ. ರೇಪ್ ಇನ್ಸ್ಟೆನ್ಸಸ್ ಆರ್ ಆಲ್ಸೋ ಟೂ ಮೆನಿ. ಎಲ್ಲ ಕ್ಯಾಪ್ಚರ್ ಆಗಿ ರೆಕಾರ್ಡ್ ಆಗಿದೆ. ಅವನು ಒಬ್ಬನ ಅರೆಸ್ಟ್ ಮಾಡೋ ಹಮಾಸ್ ಟೆರರಿಸ್ಟೇ ಹೇಳಿದ್ದಾನೆ, ನಾವು ಹೆಣ್ಮಕ್ಳನ್ನೆಲ್ಲ ರೇಪ್ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಈ ಥರ ಒಂದು ನೆರೆಟಿವ್ ಬರ್ತಾ ಇದ್ದಾಗ ಕೌಂಟರ್ ನೆರೆಟಿವ್ ಒಂದು ನಡೀತಾ ಇದೆ. ಕೌಂಟರ್ ನೆರೆಟಿವ್ ಏನು ಅಂದರೆ, ಇದೆಲ್ಲ ಇವ್ರು ಮಾಡಿದ್ದಲ್ಲ, ಇದೆಲ್ಲ ಇವರೇ ಮಾಡಿಸಿರೋದು ಅನ್ನೋ ಒಂದು ಕೌಂಟರ್ ನೆರೆಟಿವ್. ಇದನ್ನು ನಾನು ನಂಬಲ್ಲ. ಯಾಕೆ ಅಂದರೆ ಇಸ್ರೇಲ್ ಮಾಡಿಸಿದ್ರೆ ಯಾರಿಗೆ ನಷ್ಟ ಆಗಿದ್ದರಿಂದ ಅಂದರೆ ಇಸ್ರೇಲ್ಗೆ ನಷ್ಟ ಆಗಿದ್ದು. ಯಾಕೆ ಅಂದರೆ ಅವರು ಒಂದು ಇಮೇಜ್ ಏನಿತ್ತು ಅದು ತುಂಬ ಕುಂದಿದೆ ಇವತ್ತು ಈ ಅಟ್ಯಾಕಿಂದ. ಸೊ ನನ್ನ ಪ್ರಕಾರ ಇದೆಲ್ಲ ಕಾನ್ಸ್ಪಿರಸಿ ಥಿಯರೀಸ್ ಆರ್ ಆಲ್ ಕೌಂಟರ್ ನೆರೆಟಿವ್ಸ್ ಇನ್ ಆರ್ಡರ್ ಟು ಡೈಲ್ಯೂಟ್ ದಟ್ ಹಾರಿಫಿಕ್ ಇಮೇಜಸ್ ಆಫ್ ಹಮಾಸ್ ದಟ್ ವಿ ಹ್ಯಾವ್ ಸೀನ್. ಅಲ್ಲೊಂದು ನೆರೆಟಿವ್ ಬರ್ತಿತ್ತು. ಆ ನೆರೆಟಿವಿಂದ ಏನಾಗ್ತಿತ್ತು ಅಂದರೆ, ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್, ನೀವು ಹೇಳಿದಾಗೆ, ವಾಸ್ ಒಬ್ಲೈಜ್ ಟು ಆಫರ್ ಸಪೋರ್ಟ್ ಟು ಇಸ್ರೇಲ್. ಯಾಕೆಂದರೆ ಅಂಥ ಬರ್ಬರ್ತವಾದ ಒಂದು ಅಟ್ಯಾಕ್ನ ಇದುವರೆಗೂ ನಾವು ನೋಡಿರಲಿಲ್ಲ. ವರ್ಲ್ಡ್ ವಾರ್ 2 ಆದಮೇಲೆ ರಷ್ಯಾ ಮತ್ತು ಯುಕ್ರೇನ್ನಲ್ಲೂ ಯುದ್ಧ ನಡೀತದೆ, ಅಲ್ಲಿ ಈ ಥರ ಘಟನೆಗಳು ನಮಗೆ ಕೇಳಿ ಬಂದಿಲ್ಲ. ಬಟ್ ಇಲ್ಲಿ ಮಕ್ಕಳ ಹತ್ಯೆ ಆಗಲಿ, ರೇಪ್ ಮಾಡೋದಾಗಲಿ, ವಯೋವೃದ್ಧರನ್ನು ಸಾಯಿಸೋದಾಗಲಿ, ಇದೆಲ್ಲ ವಿಡಿಯೋ ಮಾಡಿ ಲೈವ್ ತೋರಿಸಿದ್ದಾರೆ. ಸೊ ಹಾಗಾಗಿ ಆ ನೆರೆಟಿವ್ ಒಂದು ಏನು ಕ್ರಿಯೇಟ್ ಆಗ್ತಿತ್ತು ಅದನ್ನು ಡೈಲ್ಯೂಟ್ ಮಾಡಬೇಕಾಗಿತ್ತು. ಪ್ರೋ ಅರಬ್ ಒಂದು ಲೀನಿಯೇಜ್ ಇರೋರು ಅಥವಾ ಲೀನಿಂಗ್ಸ್ ಇರೋರು, ಅವರು ಈ ಥರ ಒಂದು ಥಿಯರೀಸ್ನ ಹುಟ್ಟಿಸ್ತಾ ಇದ್ದಾರೆ. ಇದ್ರ ಹಿಂದೆ ಯಾವುದೇ ವಿಧವಾದ ಎವಿಡೆನ್ಸು ಇಲ್ಲ. ಆ್ಯಂಡ್ ಐ ವಿಲ್ ಬಿ ಸರ್ಪ್ರೈಸ್ಡ್ ಇಫ್ ದೇರ್ ಆರ್ ಎನಿ. ಇದು ಬರೀ ಟು ಡೈಲ್ಯೂಟ್ ದ ನೆರೆಟಿವ್ ಅಂತ ನನಗನ್ಸುತ್ತೆ. ಈಗ ಪ್ಯಾಲೆಸ್ತೈನ್ ಅಥವಾ ಹಮಾಸ್, ನಾವೇನು ಎರಡನ್ನೂ ಬೇರೆ ಬೇರೆ ಅಂತ ನೋಡೋಕ್ಕಾಗಲ್ಲ. ಕಷ್ಟಪಟ್ಟು ಅವರೇನೋ ಇಷ್ಟೆಲ್ಲ ಫೈಟ್ ಮಾಡಿ ಎಲ್ಲ ಮಾಡಿ ಈಗ ವಾಪಸ್ಸು ಅವರೇ ಹೊಡೆಸ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಇದು ಇಸ್ಲಾಂ ವರ್ಸಸ್ ಜೀವನೋ ಅದೆಲ್ಲ ನಾವು ಬಿಟ್ಟು ಬರೀ ಲ್ಯಾಂಡ್ ಸಮಸ್ಯೆ ಅಂತಲೇ ಅಂದ್ಕೊಂಡ್ರೆ, ಅದು ಬರೀ ಲ್ಯಾಂಡ್ ಸಮಸ್ಯೆ ಅಲ್ಲ, ಅದು ಒಂದು ಕ್ಷಣ ಅಂದ್ಕೊಂಡ್ರೆ, ಈಗ ಇವ್ರೇನು ಫೈಟ್ ಮಾಡ್ತಾ ಇದ್ದಾರಲ್ಲ, ಮಾಡಿದ್ರೆ ಇವಾಗ ಮೊನ್ನೆ ಮಾಡಿದ್ರು ದಾಳಿ, ಅದರಿಂದ ಅವ್ರ ಪೊಲಿಟಿಕಲ್ ಅಚೀವ್ಮೆಂಟ್ ಆಗಿದೆಯಾ ಅವರಿಗೆ? ಖಂಡಿತ ಆಗಿದೆ. ಇದರಲ್ಲಿ ಏನು ಅಂದರೆ, ಈ ಯುದ್ಧದಲ್ಲಿ ನಾವು ವಾರ್ ಮಾಡ್ಬೇಕಾದ್ರೆ ನಮಗೆ ಹೇಳ್ಕೊಟ್ಟಿರೋದೇನು ಅಂದರೆ, ಮಿಲಿಟ್ರಿ ಆರ್ ದ ಆರ್ಮ್ ಫೋರ್ಸಸ್ ಆರ್ ಜಸ್ಟ್ ಎ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್. ಸೊ ಮಿಲಿಟ್ರಿ ಒಂದು ಯುದ್ಧ ಮಾಡಬೇಕು ಅಂದರೆ ಒಂದು ಪೊಲಿಟಿಕಲ್ ಆಬ್ಜೆಕ್ಟಿವ್ ಇರ್ತದೆ. ಆ ಪೊಲಿಟಿಕಲ್ ಆಬ್ಜೆಕ್ಟಿವ್ನ ಮೀಟ್ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ 1971 ಆಗಿನ ಭಾರತದ ಆಡಳಿತ ನಮ್ಗೆ ಕೊಟ್ಟಿದ್ದೇನು, ಬಾಂಗ್ಲಾದೇಶನ ಲಿಬ್ರೇಟ್ ಮಾಡಬೇಕು. ದಟ್ ಈಸ್ ದ ಪೊಲಿಟಿಕಲ್ ಆಬ್ಜೆಕ್ಟಿವ್. ಆ ಆಬ್ಜೆಕ್ಟಿವ್ ಪ್ರಕಾರ ನಾವು ಒಂದು ನಮ್ಮ ಅಫೆನ್ಸಿವ್ ಆಪ್ರೇಷನ್ಸ್ ಆಗಲಿ, ಡಿಫೆನ್ಸಿವ್ ಆಪ್ರೇಷನ್ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತೀವಿ. ಸೊ ಅದೇ ಥರ ಹಮಾಸ್ಗೊಂದು ಪೊಲಿಟಿಕಲ್ ಆಬ್ಜೆಕ್ಟಿವ್ ಇತ್ತು. ಆ ಆಬ್ಜೆಕ್ಟಿವ್ ಏನು ಅಂದರೆ, ನೀವೇ ಹಿಂದೆ ಒಂದು ವರ್ಷದ್ದು ನೀವು ಅವಧಿ ತೊಗೊಂಡ್ರೆ ಸಿಕ್ಕಾಪಟ್ಟೆ ಡಿಪ್ಲೊಮ್ಯಾಟಿಕ್ ಮೂವ್ಮೆಂಟ್ ನಡೆದಿದೆ ಅರಬ್ ವರ್ಲ್ಡಲ್ಲಿ. ಫಸ್ಟು ಸೌದಿ ಅರೇಬಿಯಾ ಏನು ಮಾಡ್ತು, ಇಸ್ರೇಲ್ ಜೊತೆ ಅವ್ರದ್ದು ಒಂದು ಫ್ರೋಝನ್ ರಿಲೇಷನ್ಶಿಪ್ ಏನಿತ್ತು ಅದನ್ನು ಸ್ವಲ್ಪ ಮುಂದೆ ವರ್ಸಿದ್ರು. ಇಸ್ರೇಲಿ ಏರ್ಲೈನ್ಸ್ ವಾಸ್ ಅಲೌಡ್ ಟು ಫ್ಲೈ ಓವರ್ ಸೌದಿ ಅರೇಬಿಯಾ, ನೀವು ಕೇಳಿರ್ಬೋದು. ಮತ್ತು ರಾಜದೂತರ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋ ಒಂದು ಸುದ್ದಿನೂ ಬಂತು. ಸೆಕೆಂಡ್ ಏನು ಅಂದರೆ, ಈ ಸೌದಿ ಅರೇಬಿಯಾ ಇರಾನ್ ಜೊತೆ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಶುರು ಮಾಡ್ತು. ಹಾಗೆ ಇಸ್ರೇಲ್ ಮತ್ತು UAE ಮೂಲಕನೂ ಮಧ್ಯನೂ ಒಂದು ನೆಗೋಷಿಯೇಟ್ ಮಾಡಿ ಏನೋ ಒಂದು ಸಂಬಂಧ ಶುರು ಮಾಡೋಣ ಅನ್ನೋ ಒಂದು ಪ್ರತಿಕ್ರಿಯೆ ಶುರುವಾಗಿತ್ತು ಥ್ರೂ US. ಇದೆಲ್ಲ ಆಗಿದ್ದರೆ ಅಕಸ್ಮಾತ್ ಮುಂದುವರೆದು ಎಲ್ಲರೂ ದೇ ಹ್ಯಾಡ್ ಎಸ್ಟಾಬ್ಲಿಷ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಎವ್ರಿವೇರ್, ಆವಾಗ ಪ್ಯಾಲೆಸ್ಟೀನಿಯನ್ ಸ್ಥಿತಿ ಏನಾಗೋದು? ಮುಗದೆ ಹೋಗೋದು. ಇಫ್ ಆಲ್ ದ ಸರೌಂಡಿಂಗ್ ಇಸ್ಲಾಮಿಕ್ ನೇಷನ್ಸ್ ರೆಕಗ್ನೈಸ್ ಇಸ್ರೇಲ್, ದೆನ್ ಪ್ಯಾಲೆಸ್ಟೀನ್ ಕಾಸ್ ಇಸ್ ಸತ್ತ ಹಾಗೆ. ಸೊ ಹಮಾಸ್ಗೆ ಏನು ಅನ್ನಿಸ್ತು, ಇದೆಲ್ಲ ಆಗ್ತಿರ್ಬೇಕಾದ್ರೆ ನಾನು ಅವ್ರನ್ನ ಐ ಹ್ಯಾವ್ ಟು ರೀಕಿಂಡಲ್ ದ ಎಮೋಷನ್ ಆಫ್ ಮುಸ್ಲಿಮ್ ಬ್ರದರ್ಹುಡ್. ಅಂದರೆ ಮುಸ್ಲಿಮ್ ಬ್ರದರ್ಹುಡ್ನ ಒಂದು ಎಮೋಷನ್ನ ನಾನು ಟ್ರಿಗರ್ ಮಾಡಬೇಕು. ಹೇಗೆ ಟ್ರಿಗರ್ ಮಾಡೋದು? ನಾನು ಸುಮ್ಮನೆ ಕೂತಪ್ಪ ನೀನು ಅವ್ರ ಜೊತೆ ಮಾತಾಡಬೇಡ ಅಂದರೆ ಯಾರೂ ಕೇಳಲ್ಲ. ಐ ಹ್ಯಾವ್ ಟು ಇನ್ಸ್ಟಿಗೇಟ್ ಇಸ್ರೇಲ್ ಟು ಅಟ್ಯಾಕ್ ಮೀ. ಅರ್ಥ ಆಯ್ತಾ? ಫಾರ್ ವಾಟ್? ಫಾರ್ ದ ಬ್ರಾಡರ್ ಕಾಸ್ ಆಫ್ ಕೀಪಿಂಗ್ ದ ಪ್ಯಾಲೆಸ್ಟೀನಿಯನ್ ಕಾಸ್ ಅಲೈವ್. ಸೊ ಇವ್ರೇನು ಮಾಡಿದ್ದಾರೆ ಹಮಾಸ್, ಇದು ಜಸ್ಟ್ ನನ್ನ ಒಂದು ಅನಿಸಿಕೆ, ಇದಕ್ಕೆ ನೀವೇನಾದರೂ ಎವಿಡೆನ್ಸ್ ಕೊಡಿ ಅಂದರೆ ಏನೂ ಇಲ್ಲ, ಇಟ್ ಇಸ್ ಜಸ್ಟ್ ಎ ರೀಡಿಂಗ್ ಆಫ್ ದ ಸಿಚುವೇಶನ್. ಸೊ ಹಮಾಸ್ ಏನು ಮಾಡಿದ್ದಾರೆ ಅಂದರೆ, ಇನ್ ದಿಸ್ ಬ್ಯಾಕ್ಗ್ರೌಂಡ್
ದೇ ಹ್ಯಾವ್ ಇನಿಷಿಯೇಟೆಡ್ ಅನ್ ಅಟ್ಯಾಕ್. 5,000 6,000 ರಾಕೆಟ್ ತೊಗೊಂಡು ಹೋಗಿಸಿದ್ರು. ಆ್ಯಂಡ್ ದೇ ಡಿಡ್ ಎ ಸಕ್ಸಸ್ಫುಲ್ ಆಪ್ರೇಷನ್. ಅದು ಹೇಗೆ ಮಾಡಿದ್ರು ತಪ್ಪೋ ಸರಿನೋ ಅದು ಬೇರೆ. ಫ್ರಮ್ ಎ ಪ್ಯೂರ್ ಕಾಂಟೆಕ್ಸ್ಟ್ ಆಫ್ ಎ ಟೆರ್ರಿಸ್ಟ್ ಆಪರೇಷನ್, ಐ ಆಮ್ ಸೇಯಿಂಗ್ ಟೆರ್ರಿಸ್ಟ್, ನಾಟ್ ಮಿಲಿಟರಿ ಆಪರೇಷನ್, ಇದು ಒಂದು ಸಕ್ಸಸ್. ಅರ್ಥ ಆಯ್ತಾ? ಸೊ ಅದು ಮಾಡಿದಾಗ ಏನಾಯಿತು, ಇಡೀ ವಿಶ್ವದ ಒಂದು ಇಸ್ಲಾಮಿಕ್ ಸಮುದಾಯಕ್ಕೆ ಮತ್ತೊಮ್ಮೆ ಪ್ಯಾಲೆಸ್ಟೀನಿಯನ್ ಕಾಸ್ ಮೇಲೆ ಬಂತು. ಇಂಡಿಯಾನಲ್ಲೂ ನೀವು AMU ನೋಡಿದ್ರಿ, ಇನ್ನೆಲ್ಲೋ ಒಂದು ಕಡೆ ಒಂದು ಪ್ರದರ್ಶನ ನೋಡಿದ್ರಿ, ಫ್ರಾನ್ಸ್ನಲ್ಲಿ ಗಲಾಟೆ ಆಗ್ತದೆ, UK-ನಲ್ಲಿ ಗಲಾಟೆ, ಬೆಂಗಳೂರಿನಲ್ಲಿ ನಾಳೆನೋ ಇವತ್ತೋ ಏನೋ ಒಂದು ನಡೀತಾ ಇದೆ. ಸೊ ಹಾಗಾಗಿ ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ಮತ್ತೆ ಈ ಪ್ಯಾಲೆಸ್ಟೀನಿಯನ್ ಕಾಸನ್ನು ಉದಯ ಆಗಿದೆ. ಸೊ ಯಾವ ದೇಶ, ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಅವ್ರು ಏನು ಮುಂದೆ ಹೆಜ್ಜೆ ಇಟ್ಟಿದ್ರು ಇಸ್ರೇಲ್ನ ರೆಕಗ್ನೈಸ್ ಮಾಡಲಿಕ್ಕೆ, ಆ ಹೆಜ್ಜೆ ಹಿಂದೆ ಇಟ್ಕೋಬೇಕು. ಸೊ ಈ ಇಸ್ಲಾಮಿಕ್ ಬ್ರದರ್ಹುಡ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಇವರೇನು ಪ್ಲಾನ್ ಮಾಡಿದ್ರು ಅದು ಪೊಲಿಟಿಕಲಿ ಸಕ್ಸಸ್ ಆಗಿದೆ. ಇಸ್ಲಾಮಿಕ್ ಬ್ರದರ್ಹುಡ್ಗಿಂತ ಪ್ಯಾಲೆಸ್ಟೀನಿಯನ್ ಕಾಸ್ನ ಮತ್ತೊಮ್ಮೆ ಮುಂದಕ್ಕೆ ತಂದರು. ಸೊ ದಟ್ ಈಸ್ ಎ ಸಕ್ಸಸ್. ಆ್ಯಂಡ್ ಸೆಕೆಂಡ್ ಸಕ್ಸಸ್ ಏನು ಅಂದರೆ, ಇಸ್ರೇಲ್ ನಾವು ಅಂದ್ಕೊಂಡಂಗೆ ತುಂಬ ಶಕ್ತಿಶಾಲಿ ದೇಶ ಅಲ್ಲ, ನಾವೇನಾದರೂ ಸರಿಯಾಗಿ ಪ್ಲ್ಯಾನ್ ಮಾಡಿ ಹೊಡೆದ್ರೆ ಇವ್ರನ್ನ ಬಗ್ಗಿಸ್ಬೋದು ಅನ್ನೋ ಒಂದು ಮೆಸೇಜ್ ಕೂಡ ತಲುಪಿಸಿದ್ರು. ಅವ್ರು ಯೋಚನೆ ಮಾಡಿದ್ರ ಇಸ್ರೇಲ್ ಈ ಪ್ರಮಾಣದಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ? ಖಂಡಿತ ಇಲ್ಲ. ಮಾಡಿದರೆ ಐ ಆಮ್ ಶೋರ್ ದೇ ವುಡ್ ಹ್ಯಾವ್ ಟೇಕನ್ ಪ್ರಿಯಂಪ್ಟಿವ್ ಆ್ಯಕ್ಷನ್. ಯಾಕೆಂದರೆ 1967ನೇ ಇಸ್ವಿನಲ್ಲಿ ಈಜಿಪ್ಟು, ಜಾರ್ಡನ್ ಎಲ್ಲರೂ ಸೇರಿ ಒಂದು ಸಂಘಟನೆ, ಅಂದರೆ ಒಂದು ಅಲಯನ್ಸ್ ಆಗಿತ್ತು. ದೆನ್ ಇಸ್ರೇಲಿ ಫೋರ್ಸಸ್ ಪ್ರಿಯಂಪ್ಟ್ ಮಾಡಿ ಹೊಡೆದಿದ್ರು ಅವ್ರನ್ನ. 6 ದಿನದ ವಾರ ಅಂತೀವಿ ಇದನ್ನು, 6 ಡೇ ವಾರ್ ಅಂತ. ಬಟ್ ಈ ಸಲ ಇಟ್ ವಾಸ್ ಕಾಟ್ ಬೈ ಟೋಟಲ್ ಸರ್ಪ್ರೈಸ್. ಆ ಅವ್ರದ್ದು ಬ್ರಿಗೇಡ್ ಹೆಡ್ ಕ್ವಾರ್ಟರ್ಸ್ನ ಅಟ್ಯಾಕ್ ಮಾಡಿದ್ದು, ಸೈನಿಕರು ನಿದ್ದೆ ಮಾಡ್ದಲ್ಲಿ ಅವ್ರನ್ನ ಸಾಯಿಸಿದ್ದಾರೆ. ಕೆಲವೊಂದು ಸೈನಿಕರು ಬಟ್ಟೆನೂ ಹಾಕ್ಕೊಳ್ಳಿಕ್ಕಾಗಿಲ್ಲ, ಬರೀ ಬುಲೆಟ್ ಪ್ರೂಫ್ ವೆಸ್ಟ್ ಹಾಕ್ಕೊಂಡು ಸತ್ತಿರೋ ಇಮೇಜ್ಗಳು ನಾವೆಲ್ಲ ನೋಡಿದ್ದೀವಿ. ಸೊ ದೇ ವರ್ ಕಾಟ್ ಟೋಟಲಿ ಬೈ ಸರ್ಪ್ರೈಸ್. ಸೊ ಅವ್ರಿಗೆ ಗೊತ್ತಿತ್ತು ಅಂತ ನನಗೆ ಡೌಟ್. ಐ ಡೋಂಟ್ ಥಿಂಕ್ ಸೊ. ಇನ್ನೊಂದೇನೆಂದರೆ, ಇವಾಗ UN-ನಲ್ಲಿ ಇಸ್ರೇಲ್ ರೆಪ್ರೆಸೆಂಟೇಟಿವ್ ಮಾತಾಡಬೇಕಾದ್ರೆ, ನೀವು ಹಮಾಸ್ ಬರೀ ಏನೋ ಜಾಗಕ್ಕೆ ಫೈಟ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ, ಅದು ಸುಳ್ಳದು. ಅವರ ಚಾಪ್ಟರ್ನಲ್ಲಿ ಅವರು ಅದನ್ನು ಒಂದು ಧ್ಯೇಯ ವಾಕ್ಯ ಥರನೇ ಬರ್ಕೊಂಡಿದ್ದಾರೆ. ಒಬ್ಬ ಜ್ಯೂ ಅಂದರೆ ಒಬ್ಬ ಯಹೂದಿ ಕಂಡ್ರೆ ಒಂದು ನಾವು ಕೊಲ್ಲಬೇಕು ಅಂತ ಅವ್ರು ಬರ್ಕೊಂಡಿದ್ದಾರೆ ಅಂತ. ಅಂದರೆ ಈ ಫೈಟು ಬರೀ ಜಾಗಕ್ಕಾಗಿ ಮಾತ್ರನ ಅಥವಾ ಒಂದು ಇಸ್ಲಾಂ ವರ್ಸಸ್ ಯಹೂದಿ ಅಂತ ನಡೀತಾ ಇದೆ? ಇದು ಹಮಾಸ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ ಇದು ಜಾಗಕ್ಕೆ ಮಾತ್ರ ಅಲ್ಲ. ಹಮಾಸ್ ಚಾರ್ಟರ್ ಆಫ್ ಇದರಲ್ಲೇ ಇದೆ that they will wipe out Israel. They don't recognize Israel. ಇಸ್ರೇಲ್ ಅನ್ನೋಕ್ಕಿಂತ ಅವ್ರು ಸ್ಪಷ್ಟವಾಗಿ ಜ್ಯೂಸ್ ಅಂತ. Israel is another synonym for Jews. Okay. Similarly, Iran also does not recognize Israel. So Islamic worldನಲ್ಲಿ ಸುಮಾರಷ್ಟು ಆರ್ಗನೈಸೇಷನ್ಸ್ ಇವೆ which do not recognize Jews and his state. And unfortunately ಏನಾಗಿದೆ ಅಂದರೆ, ಒಂದು ಇಸ್ಲಾಂ ದೇಶದಲ್ಲಿ ಈ ಒಂದು ಹಾರ್ಡ್ಲೈನ್ ಪೋಸ್ಚರ್ಗೆ ಒಂದು ಫಿಲಪ್ ಸಿಕ್ಕಿದೆ. ಸೇನರ್ ವಾಯ್ಸಸ್ ಏನಿದೆ ಅವರು ಅಷ್ಟು ಮೇಲೆ ಬರ್ತಿಲ್ಲ. ಸೊ ಮೇಲೆ ಬಂದರೂ ಅವರನ್ನು ಮುಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಫಂಡಮೆಂಟಲಿಸ್ಟಿಕ್ ಕೋರ್ಸ್ಗೆ ಹೋಗ್ತಾ ಇರೋ ಕಾಣುತ್ತೆ. ಅದನ್ನು ನಾವು ತಡಿಬೇಕು. ಈಗ ಒಟ್ಟು ಈ ಚಿತ್ರಣವನ್ನು ನೋಡಿದಾಗ ಒಂದು ಏನು ಇಸ್ರೇಲ್ ಎದುರಿಸ್ತಿರುವ ಸಮಸ್ಯೆ, ಅದು ಭೌಗೋಳಿಕವಾಗಿರ್ಬೋದು ಅಥವಾ ಇಸ್ಲಾಂ ಸಮಸ್ಯೆ ಇರ್ಬೋದು, ಮತ್ತು ಅದನ್ನು ಅದು ಇವತ್ತು ನಡೀತಾ ಯುದ್ಧ, ಭಾರತ ಇಂಥದ್ದೊಂದು ಸಿಚುವೇಶನ್, ಅದು ಪಾಕಿಸ್ತಾನದಿಂದ ಬರ್ಬೋದು ಅಥವಾ ಮುಂದಿನ ದಿನ ಗೊತ್ತಿಲ್ಲ ಬಾಂಗ್ಲಾದೇಶದ ಕಡೆಯಿಂದನೂ ಬರ್ಬೋದು, ಚೈನಾದಿಂದನೂ ಬರ್ಬೋದು. ಚೈನಾ ಅದು ಇಸ್ಲಾಮಿಕ್ ಆಗಲ್ಲ, ಅದು ಕಮ್ಯುನಿಸ್ಟ್ ಆಗುತ್ತೆ. ಅದು ಒಂದು ಇಸ್ಲಾಮಿಕ್ ಸಮಸ್ಯೆ ಮತ್ತು ಕಮ್ಯುನಿಸ್ಟ್ ಸಮಸ್ಯೆ. ಭಾರತ ಇದನ್ನು ಏನು ಪಾಠ ಕಲಿಯುವಂಥದ್ದು ಏನಿದೆ ಇದರಲ್ಲಿ? ಏನು ಅಂದರೆ, ಮೊದಲು ನಾವು ಏನ್ಕೋಬೇಕಾಗಿರೋದೇನು ಅಂದರೆ, ಈಗ ಭಾರತದ ಒಂದು ರೆಸ್ಪಾನ್ಸ್ ಏನಿದೆ ಅಥವಾ ಲೆಸನ್ಸ್ ಲರ್ನ್ಟ್ ಏನಿದೆ, ಇದನ್ನು ಒಂದು 3-4 ಬಕೆಟ್ನಲ್ಲಿ ಹಾಕಬೇಕು. ಒಂದು ಶಾರ್ಟ್ ಟರ್ಮ್ ಬಕೆಟ್, ಮಿಡಲ್ ಟರ್ಮ್ ಬಕೆಟ್, ಲಾಂಗ್ ಟರ್ಮ್ ಬಕೆಟ್ ಮತ್ತು ಫಂಡಮೆಂಟಲ್ ಬಕೆಟ್. ಸೊ ಮೊದಲು ನಾವು ಶಾರ್ಟ್ ಟರ್ಮ್ ನೋಡುವ. ಶಾರ್ಟ್ ಟರ್ಮ್ ನೋಡ್ಬೇಕಾದ್ರೆ ಈ ಒಂದು ದಾಳಿ ಆಗಿರೋದು ಬಿಕಾಸ್ ಆಫ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಇಂಟೆಲಿಜೆನ್ಸ್ ಇದ್ದಿದ್ದರೆ ಈ ದಾಳಿನ ಎದುರಿಸ್ಬೋದಾಗಿತ್ತು, ಆಮೇಲೆ ಇಷ್ಟು ನಷ್ಟ ಆಗ್ತಿರಲಿಲ್ಲ. ಸೊ ನಾವು ಏನು ಅಮನ್ ಕಿ ಆಶಾ, ಬಿರಿಯಾನಿ ಪಾಲಿಟಿಕ್ಸ್, ಕ್ಯಾಂಡಲ್ ಲೈಟ್ ಮಾರ್ಚಸ್ ಇದೆಲ್ಲ ನಡೀತಾ ಇರಲಿ, ಇದೆಲ್ಲ ಒಂದು ಸೊಸೈಟಿದು ಒಂದು ಅಂಶ. ಬಟ್ ಆ್ಯಸ್ ಎ ಸೆಕ್ಯೂರಿಟಿ ಪರ್ಸನ್, ಆ್ಯಸ್ ಎ ಪರ್ಸನ್ ಇನ್ ಗೌರ್ಮೆಂಟ್ ಆ್ಯಂಡ್ ಆಸ್ ಎ ಇಂಟೆಲಿಜೆನ್ಸ್ ಪರ್ಸನ್, ವಿ ಶುಡ್ ಆಲ್ವೇಸ್ ಬಿ ಅವೇರ್. ಆ ಎದುರಾಳಿಯ ಒಂದು ಕೇಪಬಿಲಿಟಿ ಏನಿದೆ, ಅವನ ಇಂಟೆನ್ಷನ್ ಏನಿದೆ. ಕೇಪಬಿಲಿಟಿ ಬೆಳೀತಿದ್ದ ಹಾಗೆ ಇಂಟೆನ್ಷನ್ ಚೇಂಜ್ ಆಗ್ಬೋದು ಒಂದು ಕ್ಷಣದಲ್ಲಿ. ಅವನ ಕೇಪಬಿಲಿಟಿ ಬೆಳೀತಾ ಇದೆಯೋ ಇಲ್ವೋ ಅನ್ನೋದು ನೋಡ್ಬೇಕು ನಾವು. ಅವನ ಕೇಪಬಿಲಿಟಿ ಬೆಳೀತಾ ಇದ್ದರೆ ಇಂಟೆನ್ಷನ್ ಯಾವತ್ತಾದರೂ ಚೇಂಜ್ ಆಗ್ಬೋದು. ಇವತ್ತು ರಾತ್ರಿ ಮಲಗಿದೋ ನಾಳೆ ಬೆಳಗ್ಗೆ ಯುದ್ಧ ಮಾಡ್ತೀನಿ ಅನ್ಬೋದು, ಅವನ ಹತ್ರ ಕೇಪಬಿಲಿಟಿ ಇದ್ದರೆ. ಸೊ ಹಾಗಾಗಿ ವಿ ಶುಡ್ ಆಲ್ವೇಸ್ ಬಿ ಅವೇರ್, ವಾಟ್ ಎವರ್ ಬಿ ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬಿಟ್ವೀನ್ ದ ಕಂಟ್ರೀಸ್,
ಆ್ಯಸ್ ಎ ಪ್ರೂಡೆಂಟ್ ಸೆಕ್ಯೂರಿಟಿ ಪರ್ಸನ್ ನಮ್ಮಲ್ಲಿ ಇಂಟೆಲಿಜೆನ್ಸ್ ಅಸೆಟ್ಸ್ ಇರಬೇಕು. ಹೊರಗಡೆನೂ ಇರಬೇಕು, ಒಳಗಡೆನೂ ಇರಬೇಕು. ಯಾಕೆಂದರೆ ಒಳಗಡೆಯಿಂದನೂ ಉತ್ತೇಜನ ಆಗೋಕ್ಕೆ ಸಾಧ್ಯ ಇದೆ. ನಮ್ಮ ಜನರಲ್ ರಾವತ್ ಅವ್ರು ಏನು 2.5 ಫ್ರಂಟ್ ವಾರ್ ಅಂತಾರೆ. ಸೊ ಎಲ್ಲ ಕಡೆನೂ ನಮ್ಮ ಇಂಟೆಲಿಜೆನ್ಸ್ ಅಸೆಟ್ಸ್ ಇರಬೇಕು, ನಮಗೆ ಫೋರ್ಕಾಸ್ಟಿಂಗ್ ಎಬಿಲಿಟಿ ಇರಬೇಕು, ಆಮೇಲೆ ಪೊಲಿಟಿಷಿಯನ್ಸ್ ಹತ್ರ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಇರಬೇಕು. ಇದು ಮೂರು ಬರಬೇಕು. ಎರಡನೇದೇನು ಅಂದರೆ ಆನ್ ದ ಡಿಪ್ಲೊಮ್ಯಾಟಿಕ್ ಫ್ರಂಟ್ ವಿ ಶುಡ್ ಸ್ಟಿಚ್ ಅಲಯನ್ಸಸ್ ಆ್ಯಂಡ್ ಬಿ ಆನ್ ಎ ಸ್ಟ್ರಾಂಗ್ ಫುಟಿಂಗ್. ಸೊ ಭಾರತದಲ್ಲಿ ಸುಮಾರು ಒಂದು 10 ವರ್ಷದಿಂದ ಅದರಲ್ಲಿ ನಾವು ಸಕ್ರಿಯವಾಗಿ ಮಾಡಿದ್ದೀವಿ. ಆಮೇಲೆ ವಿ ಆರ್ ಪಾರ್ಟ್ ಆಫ್ ಮೆನಿ ಆರ್ಗನೈಸೇಷನ್ಸ್ ಟುಡೇ. ಮೂರನೇದೇನು ಅಂದರೆ ಭಾರತದ ಒಂದು ಆರ್ಮ್ ಫೋರ್ಸಸ್ ಏನಿದೆ ಅದರಲ್ಲಿ ಬಹಳಷ್ಟು ನಾವು ಚೇಂಜಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಒಂದು ಅಗ್ನಿವೀರ್ ಅಂತ ಒಂದು ಪ್ರಾಜೆಕ್ಟ್ ತಂದಿದ್ದೀವಿ. ಆಲ್ ದೀಸ್ ಆರ್ ಟು ಬಿ ಲುಕ್ಡ್ ಅಟ್ ಫ್ರಮ್ ದ ಎಫೆಕ್ಟಿವ್ನೆಸ್ ಪ್ರಿಸಮ್. ಈಗ ನೀವು ಒಂದು ಆರ್ಮಿನಲ್ಲಿ 20 ವರ್ಷ ಇದ್ದವನು ಯಾವ ಒಂದು ಫಿಯರ್ಲೆಸ್ ವಾರಿಯರ್ ಆಗೋಕ್ಕೆ ಸಾಧ್ಯನೋ ಅಥವಾ ಒಂದು ಬ್ಯಾಟಲ್ ಹಾರ್ಡನ್ಡ್ ವಾರಿಯರ್ ಆಗೋಕ್ಕೆ ಸಾಧ್ಯನೋ, ಒಂದು 3 ವರ್ಷ ಅಥವಾ 5 ವರ್ಷ ಕಾಂಟ್ರಾಕ್ಟಿಗೆ ಬರೋನು ಆಗ್ಲಿಕ್ಕೆ ಸಾಧ್ಯನಾ? ಇದೊಂದು ಬಹುದೊಡ್ಡ ಪ್ರಶ್ನೆ. ಬೇಸಿಕ್ ಎಕ್ಸ್ಪೋಜರ್. ಕರೆಕ್ಟ್. ಸೊ ಅವನಿಗೆ ಟ್ರೈನಿಂಗೇ ನೀವು 2 ವರ್ಷ ಕೊಟ್ಟು 3 ವರ್ಷದಲ್ಲಿ ಅವನಷ್ಟು ಬ್ಯಾಟಲ್ ಹಾರ್ಡನ್ಡ್ ಆಗೋಕ್ಕಾಗತ್ತಾ? ಸೊ ನಾವು ನಮ್ಮ ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ಸ್ನ ಬರೀ ಒಂದು ಫೈನಾನ್ಷಿಯಲ್ ಪ್ರಿಸಮಲ್ಲಿ ನೋಡಬಾರ್ದು. ಇವತ್ತು ಯುದ್ಧ ಆಗ್ತಿಲ್ಲ, ಈ 12 ಲಕ್ಷ ಜನ ಸೈನಿಕರು ಯಾಕೆ, ಇವ್ರಿಗೆ ನಾವು ಪೆನ್ಷನ್ ಕೊಡೋದು, ಸಂಬಳ ಕೊಡೋದು ಯಾಕೆ, ಈ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಯಾಕೆಂದರೆ ನಾವು ಯುದ್ಧ ಆಗಿದ್ದು ಕಾರ್ಗಿಲ್ ಬಿಡಿ, ಒಂದು ಚಿಕ್ಕ ಥಿಯೇಟರ್ ವಾರು 1971ರಲ್ಲಿ. ಇವತ್ತು 2023ರಲ್ಲಿ ಕೂತಿದ್ದೀವಿ. 52 ವರ್ಷದಿಂದ ನಾವು ಒಂದು ದೊಡ್ಡ ಯುದ್ಧ ಮಾಡಿಲ್ಲ. ಹಾಗಾಗಿ ಏನಾಗಿದೆ, ನಮ್ಮ ಒಂದು ಮಾನಸಿಕವಾಗಿ ಇಂಡಿಯನ್ ಆರ್ಮ್ ಫೋರ್ಸಸ್ಸಿನ ಒಂದು ರೆಸ್ಪಾನ್ಸಿಬಿಲಿಟಿ, ಅವರ ಒಂದು ನೆಸೆಸಿಟಿ ಅಂತ ಏನಂತೀವಿ, ಅವ್ರದ್ದೊಂದು ಮುಖ್ಯ ಅಂಶ ಏನಿದೆ, ವಾಟ್ ಈಸ್ ದೇರ್ ನೆಸೆಸಿಟಿ ಇನ್ ಅವರ್ ಸೊಸೈಟಿ, ಅದನ್ನು ನಾವು ಮರಿತಾ ಇದ್ದೀವಿ. ಜಸ್ಟ್ ಲುಕಿಂಗ್ ಅಟ್ ಇಟ್ ಫ್ರಮ್ ಎ ಪ್ರಿಸಮ್ ಆಫ್ ಫೈನಾನ್ಷಿಯಲ್ಸ್ ಈಸ್ ದ ರಾಂಗ್ ವೇ ಟು ಲುಕ್ ಅಟ್ ಆರ್ಮ್ ಫೋರ್ಸಸ್. ಯಾಕೆಂದರೆ ಈ ನಷ್ಟ ನೋಡಿ, ಇಸ್ರೇಲ್ಗಾಗಿರೋ ನಷ್ಟ, ಇದನ್ನು ಎಷ್ಟು $1 ಬಿಲಿಯನ್ ಕೊಟ್ಟರು ಹೋಗಲ್ಲ. ಕರೆಕ್ಟ್. ಹಾಗಾಗಿ ವಿ ಶುಡ್ ಆಲ್ವೇಸ್ ಸ್ಟ್ರೆಂಥನ್ ಅವರ್ ಅಸೆಟ್ಸ್. ಈ ಮುಂದೆ ಈ ಅಗ್ನಿವೀರ್ ಆಗಲಿ, ಇನ್ನೇನಾದ್ರು ಪೆನ್ಷನ್ ಪಾಲಿಸೀಸ್ ಆಗಲಿ, ಇದರಲ್ಲಿ ಏನೇನು ತೊಂದರೆಗಳಿದೆ ಅದಷ್ಟನ್ನು ಆದಷ್ಟು ಬೇಗ ಸರಿಪಡಿಸಿ ನಮ್ಮ ಒಂದು ಆರ್ಮ್ ಫೋರ್ಸಸ್ಗೆ ಆದಷ್ಟು ಜಾಸ್ತಿ ನಾವು ಇಂಟೆಲಿಜೆನ್ಸ್ ಅಸೆಟ್ಸು, ವೆಪನ್ಸ್, ಮಾಡರ್ನ್ ವೆಪನ್ಸ್ ಕೊಟ್ಟು ಅವ್ರನ್ನು ಸಕ್ಷಮ ಮಾಡಬೇಕು. ಅದರಲ್ಲಿ ವಿ ಹ್ಯಾವ್ ಟು ಟ್ರಾವೆಲ್ ಎ ಲಾಂಗ್ ಡಿಸ್ಟೆನ್ಸ್. ಅದರಲ್ಲಿ ನಾವು ಹೆಚ್ಚು ಸಕ್ಸಸ್ ಸಾಧಿಸಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ಬೇರೆ ಒಂದು ಅಭಿಪ್ರಾಯನೂ ಇರ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ವಿ ಹ್ಯಾವ್ ಎ ಲಾಂಗ್ ವೇ ಟು ಗೋ ದೇರ್. ಮೂರನೇದೇನಿದೆ ಅಂದರೆ, ವೆನ್ ವಿ ಲುಕ್ ಅಟ್ ಪರ್ಚೇಸಸ್, ಆರ್ಮಿ ಆಗಲಿ, ಏರ್ಫೋರ್ಸ್ ಆಗಲಿ, ನೇವಿ ಆಗಲಿ, ಪರ್ಚೇಸಸ್ ನೋಡಿದಾಗ ನಾವು ದೊಡ್ಡ ದೊಡ್ಡ ವೆಪನ್ ಸಿಸ್ಟಮ್ಸ್ ತೊಗೊತೀವಿ. S-400 ಆಗಲಿ, ಒಂದು ಏರ್ಕ್ರಾಫ್ಟ್ ಕೆರಿಯರ್ ಆಗಲಿ, ಅಥವಾ ರಫಾಲ್ ಆಗಲಿ, ದೊಡ್ಡ ದೊಡ್ಡ ಪರ್ಚೇಸಸ್ ತೊಗೊತೀವಿ. ಈ ಟೆರ್ರಿಸ್ಟ್ ಅಟ್ಯಾಕ್ ಏನು ಹೇಳ್ಕೊಟ್ಟಿದೆ ಅಂದರೆ, ಯು ಮೇ ಹ್ಯಾವ್ ದ ಬೆಸ್ಟ್ ವೆಪನ್ ಸಿಸ್ಟಮ್ಸ್, ನಾನೊಂದು ಲೋ ಕಾಸ್ಟ್ ವೆಪನ್ ಸಿಸ್ಟಮ್, ಬೈ ಮಾಸ್ ಪ್ರೊಡ್ಯೂಸಿಂಗ್ ಇಟ್ ಐ ಕ್ಯಾನ್ ಡಿಫೀಟ್ ಯುವರ್ ಹೈ ಕಾಸ್ಟ್ ವೆಪನ್ ಸಿಸ್ಟಮ್. ಅಂದರೆ S-400 ಥರನೇ ಇಸ್ರೇಲ್ ಹತ್ರ ಒಂದು ಐರನ್ ಡೋಮ್ ಸಿಸ್ಟಮ್ ಅಂತಿದೆ, ಆ್ಯಂಟಿ ಮಿಸೈಲ್ ಡಿಫೆನ್ಸ್. ಇಟ್ ಈಸ್ ರೇಟೆಡ್ ಟು ಬಿ ಅಟ್ ಪಾರ್ ವಿತ್ S-400. ಇವ್ರೇನು ಮಾಡಿದ್ರು, 5,000 ರಾಕೆಟ್ನ 20 ನಿಮಿಷದಲ್ಲಿ ಹೊಡೆದ್ರು. ಅದರದ್ದು ಏನು ಒಂದು ಕೇಪಬಿಲಿಟಿ ಇತ್ತು, ಅದ್ರ ಮೇಲೆ ಆ ನಂಬರ್ ಆಫ್ ಮಿಸೈಲ್ಸ್ ಬಂತು. ಸೊ ಇಟ್ ವಾಸ್ ನಾಟ್ ಏಬಲ್ ಟು ಕೋಪ್. It is a lesson for us. We should have a mixture of low-grade and high-grade weaponry. Low-grade weaponry in mass, because quantity is also a quality. ಅದು ಸ್ಟಾಲಿನ್ ಅವ್ರು ಹೇಳಿದರು, ಕ್ವಾಂಟಿಟಿ ಈಸ್ ಎ ಕ್ವಾಲಿಟಿ ಆನ್ ಇಟ್ಸ್ ಓನ್ ಅಂತ ಸ್ಟಾಲಿನ್ ಅವ್ರು ಹೇಳಿದರು World War II. It's a very good statement. So as a military soldier or as an army, you need both high-tech assets and low-tech assets. Low-tech assets mass produced, high-tech assets ಏನು ಅಂದರೆ ನಿಮ್ಮ ಸೆನ್ಸಿಟಿವ್ ಏರಿಯಾಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಸೊ ಇಲ್ಲಿ ಎಗೇನ್ ಐ ಥಿಂಕ್ ವಿ ಹ್ಯಾವ್ ಎ ಲಾಂಗ್ ಡಿಸ್ಟೆನ್ಸ್ ಟು ಕವರ್. ಮತ್ತು ಇನ್ನೂ ಒಂದೇನು ಅಂದರೆ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಏನಿದೆ ಅದೆಲ್ಲ, ಆರ್ಮಿ ಹತ್ರ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇದೆ, ಏರ್ಫೋರ್ಸ್ ಹತ್ರ ಒಂದಿದೆ, ನೇವಿ ಹತ್ರ ಒಂದಿದೆ, ನಮ್ಮ ಗೌರ್ಮೆಂಟ್ ಹತ್ರ ರಾ ಇದೆ. ಹಾಗಾಗಿ ಹಲವಾರು ಸಂಸ್ಥೆಗಳಿವೆ. ಇದ್ರ ಕೋಆರ್ಡಿನೇಷನ್ಗೆ ಕಾರ್ಗಿಲ್ ಕಮಿಟಿ ಆದಮೇಲೆ ಒಂದು ಕೋಆರ್ಡಿನೇಟರ್ ಅಂತ ಮಾಡಿದ್ದಾರೆ. ಅದರಲ್ಲಿ ಏನಾದ್ರು ಗ್ಯಾಪ್ಸ್ ಉಂಟಾ, ಹೌ ಟು ಸ್ಟ್ರೆಂಥನ್ ಇಟ್, ಅದನ್ನೆಲ್ಲ ನಾವು ನೋಡಬೇಕು. ನೆಕ್ಸ್ಟ್ ಏನು ಅಂದರೆ, ನಮ್ಮಲ್ಲಿ ಲ್ಯಾಂಡ್ ಬಾರ್ಡರ್ ಈಸ್ ಅಬೌಟ್ 10,000 ಕಿಲೋಮೀಟರ್ಸ್. 4,000 ಬಾಂಗ್ಲಾದೇಶ್ ಕಡೆ, 3,000 ಚೈನಾ ಮತ್ತು ಪಾಕಿಸ್ತಾನದ ಕಡೆ, 1,000 ಕಿಲೋಮೀಟರ್ ಸುಮಾರು ನೇಪಾಳ ಜೊತೆ, ಒಂದು 500 ಕಿಲೋಮೀಟರ್ ಭೂತಾನ್ ಜೊತೆ.
7,000 ಕಿಲೋಮೀಟ್ರ್ ನಮಗೆ ಸಮುದ್ರದ ಬಾರ್ಡ್ರ್ ಇದೆ. ಇಟ್ಸ್ ಎ ವೆರಿ ವೆರಿ ಲಾಂಗ್ ಬಾರ್ಡ್ರ್. ಇದರಲ್ಲಿ ಹೌ ಟು ಪ್ರೊಟೆಕ್ಟ್ ಸಚ್ ಎ ಲಾಂಗ್ ಬೌಂಡ್ರಿ ಲೈನ್. ಈಗ ನಾವು ಹಮಸ್ ಹೇಳಿದ್ವಿ, ಟನಲ್ ಹಾಕೊಂಬಂದ್ರು ಅಂತ. ಇದರಿಂದ ಈ ಐಡಿಯಾಸ್ ವಿಲ್ ನಾಟ್ ಸ್ಟಾಪ್ ಅಟ್ ಹಮಸ್. ಕರೆಕ್ಟ್. ನಾಳೆ ಇದೇ ಐಡಿಯಾ ನಮ್ಮ ಈ ಕಾಶ್ಮೀರಲ್ಲಿರೋದೋ ಅಥವಾ ಖಾಲಿಸ್ತಾನಿಗಳೋ ಅಥವಾ ನಾರ್ತ್ ಈಸ್ಟ್ನಲ್ಲಿರೋರಿಗೋ ಇವ್ರಿಗೂ ಬರುತ್ತೆ. ಸೊ ದೇ ವಿಲ್ ಅಡ್ಯಾಪ್ಟ್ ಟು ದೀಸ್ ಚೇಂಜಸ್. ವಿ ಆಲ್ಸೋ ಹ್ಯಾವ್ ಟು ಅಡ್ಯಾಪ್ಟ್. ನಾವು ಆರ್ಮ್ ಫೋರ್ಸಸ್ ಏನಿದೆ ಅಥವಾ ಆಸ್ ಎ ನೇಷನ್ ನಾವೇನಿದೆ, ವಿ ಆಲ್ಸೋ ಹ್ಯಾವ್ ಟು ಅಡ್ಯಾಪ್ಟ್. ಅದನ್ನು ಎಷ್ಟು ಬೇಗ ಅಡ್ಯಾಪ್ಟ್ ಮಾಡ್ತೀವೋ ವಿ ಕ್ಯಾನ್ ಪ್ರಿವೆಂಟ್ ಡಿಸಾಸ್ಟರ್ಸ್. ನೆಕ್ಸ್ಟ್ ಶಾರ್ಟ್ ಟರ್ಮಲ್ಲಿ ಏನು ಅಂದರೆ, ನಮ್ಮಲ್ಲಿ ಏನು ಗಡಿ ಪ್ರದೇಶದಲ್ಲಿ ಏನು ಡಿಮೋಗ್ರಾಫಿಕ್ ಚೇಂಜಸ್ ನಡೀತಾ ಇದೆ ಅದ್ರ ಮೇಲೆ ನಮ್ಮ ಒಂದು ಕಣ್ಣಿರಬೇಕು. ವಿ ಶುಡ್ ಸ್ಟಾಪ್ ಆ್ಯಂಡ್ ಟ್ರೈ ಟು ರಿವರ್ಸ್ ಇಟ್. ಡಿಮೋಗ್ರಾಫಿಕ್ ಚೇಂಜಸ್ ಆಯಿತು ಅಂದರೆ ದ ಕಾನ್ಸೆಪ್ಟ್ ಆಫ್ ದ ನೇಷನ್ ಇಟ್ ಸೆಲ್ಫ್ ಇಸ್ ಡೈಲ್ಯೂಟೆಡ್. ಕರೆಕ್ಟ್. ಸೊ ಆ ಡಿಮೋಗ್ರಾಫಿಕ್ ಚೇಂಜಸ್ನ ನಾವು ಎದುರಿಸ್ಬೇಕು. ಮಿಡ್ ಟರ್ಮ್, ಇದು ಶಾರ್ಟ್ ಟರ್ಮ್ ಹೇಳಿದ್ದು. ಮಿಡ್ ಟರ್ಮಲ್ಲಿ ಏನು ಅಂದರೆ, ನಮ್ಮ ಏನು ಅಸೆಟ್ಸ್ ಇದೆ, ಹಿಂದೆ ಹೋಗ್ತೀನಿ ತಿರ್ಗಾ, ನಾವು ತೊಗೊಳೋದು ಬರೀ S-400 ಆಗಲಿ, ರಫಾಲ್ ಆಗಲಿ, ಈ ಥರ. ಬಟ್ ನಾವು ಈ ಒಂದು ಯುದ್ಧ ನೋಡಿದಾಗ ISR ಅಸೆಟ್ಸ್ ಅಂದರೆ ಇಂಟೆಲಿಜೆನ್ಸ್ ಅಸೆಟ್ಸು, ಸರ್ವೇಲೆನ್ಸ್ ಅಸೆಟ್ಸು, ಇದೆಲ್ಲ ತೊಗೋಬೇಕು ಹೆಚ್ಚಾಗಿ. ನೆಕ್ಸ್ಟು ಡ್ರೋನ್ಸ್, ಚೀಪ್ ಡ್ರೋನ್ಸ್ ಏನಿದೆ ಇಂಡಿಯಾ ತೊಗೊತಾ ಇದೆ, ತೊಗೊಳ್ತಾ ಇಲ್ಲ ಅಂತಿಲ್ಲ, ಬಟ್ ಮಾಸಲ್ಲಿ ತೊಗೊತಾ ಇಲ್ಲ. ಪ್ಲೆಟೂನ್ ಲೆವೆಲಲ್ಲಿ ಇನ್ನೂ ಡ್ರೋನ್ಸ್ ಅಳವಡಿಕೆ ಇಲ್ಲ, ಅಲ್ಲಿವರೆಗೂ ತರಬೇಕು ನಾವು. ರಷ್ಯಾ ಯುಕ್ರೇನ್ ವಾರ್ ನೋಡಿದ್ರೆ 1 ತಿಂಗಳಲ್ಲಿ 1000 FPV ಡ್ರೋನ್ಸ್ ಯೂಸ್ ಮಾಡ್ತಿದ್ದಾರೆ ರಷ್ಯನ್ಸ್. ಸೊ ದಟ್ ಈಸ್ ಎ ಹ್ಯೂಜ್ ಇಂಡಸ್ಟ್ರಿಯಲ್ ಸ್ಕೇಲ್ ವಾರ್. ಅದು ಆ ಥರ ವಾರ್ ನಾವು ನಾಳೆ ಚೈನಾನಲ್ಲಿ ಆಗಬಾರ್ದು, ಆದರೆ ಇಟ್ ವಿಲ್ ಬಿ ಆನ್ ಇಂಡಸ್ಟ್ರಿಯಲ್ ಸ್ಕೇಲ್ ವಾರ್. ಸೊ ನಮ್ಮ ಇಂಡಸ್ಟ್ರಿ, ನಮ್ಮ ಸೊಸೈಟಿ, ಆರ್ ವಿ ಗೇರ್ಡ್ ಅಪ್ ಟು ಪ್ರೊಡ್ಯೂಸ್ ಸಚ್ ನಂಬರ್ಸ್ ಆಫ್ ವೆಪನ್ಸ್? ಅದನ್ನು ನಾವು ಇಂಪೋರ್ಟ್ ಮಾಡಲಿಕ್ಕಾಗಲ್ಲ. ಇಂಪೋರ್ಟ್ ಮಾಡಿದ್ರೆ ನಮ್ಮ ಒಂದು ಎಕನಾಮಿ ಬಿದ್ದೋಗುತ್ತೆ. ಕ್ಯಾನ್ ಆಸ್ ಎ ಸೊಸೈಟಿ ಕ್ಯಾನ್ ವಿ ಬ್ರಿಂಗ್ ಅಪ್ ದೋಸ್ ವೆಪನ್ ಸಿಸ್ಟಮ್ಸ್? ದಟ್ ಈಸ್ ದ ಚಾಲೆಂಜ್. ಇನ್ ಬೋತ್ ದ ಮಿಡ್ ಟರ್ಮ್ ಆ್ಯಂಡ್ ದ ಲಾಂಗ್ ಟರ್ಮ್, ದಿಸ್ ಈಸ್ ದ ಚಾಲೆಂಜ್. ಆಸ್ ಎನ್ ಇಂಡಸ್ಟ್ರಿ, ಆಸ್ ಎ ಸೊಸೈಟಿ, ಕ್ಯಾನ್ ಐ ಮ್ಯಾನುಫ್ಯಾಕ್ಚರ್ ವೆಪನ್ಸ್ ಟು safeguard the nation? If you are dependent on somebody else, US, UK, Israel, France, you will not succeed. ಫಂಡಮೆಂಟಲ್ ಅಂತ ಹೇಳಿದೆ. ಫಂಡಮೆಂಟಲ್ ಏನು ಅಂದರೆ, ಈ ಯುದ್ಧಕ್ಕೆಲ್ಲ ಕಾರಣ ಆಗೋದೇನು ಅಂದರೆ ಮಾನಸಿಕ ಸ್ಥಿತಿ. ನಮ್ಮಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಒಂದು ಎಜುಕೇಷನ್ ಆಗಲಿ ಅಥವಾ ನಮ್ಮ ಒಂದು ಸೊಸೈಟಿನಲ್ಲಿ ನಾವು ಏನು ಒಂದು ಐಡಿಯಾಸನ್ನು ಪ್ರಚೋದನೆ ಮಾಡ್ತೀವಿ, ಅದ್ರ ಮೇಲೆ ಒಂದು ನೆರೆಟಿವ್ ಬಿಲ್ಡ್ ಆಗುತ್ತೆ, ಒಂದು ಶಕ್ತಿ ಬೆಳೆಯುತ್ತೆ. ಹೆಚ್ಚಾಗಿ ನಾವು ನೆರೆಟಿವ್ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀವಿ ಕೆಲವು ಕಮ್ಯುನಿಟೀಸಲ್ಲಿ, ದಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಫಂಡಮೆಂಟಲಿಸಮ್. ಅದನ್ನು ನಿಲ್ಲಿಸದೆ ನಾವು ಮುಂದೆ ಅವ್ರನ್ನ ತಡಿತೀವಿ, ಅವ್ರಿಗೇನೋ ಒಂದು 10 kg ಅಕ್ಕಿ ಕೊಡ್ತೀವಿ ಅಥವಾ ಇದು ಕೊಡ್ತೀವಿ, ಅವ್ರನ್ನ ಬದಲಾಗ್ತಾರೆ ಅಂದರೆ ಆಗಲ್ಲ. ಸೊ ಯಾವುದು ಉದಾಹರಣೆನೂ ಇಲ್ಲ, ವಿಶ್ವದಲ್ಲೇ ಇಲ್ಲ. ಸೊ ಫಂಡಮೆಂಟ್ಲಿ ನಾವೇನು ಮಾಡಬೇಕು ಅಂದರೆ, ಇಷ್ಟು ದಿನ ಆಗಿದ್ದಾಯಿತು, ನಾವು ಹಿಂದೆ ಹೋಗ್ಲಿಕ್ಕಾಗಲ್ಲ. ನೆಕ್ಸ್ಟ್ 20-25 ವರ್ಷದಲ್ಲಿ ಕ್ಯಾನ್ ಐ ಚೇಂಜ್ ದ ನೆರೆಟಿವ್ ಇನ್ ದ ಕಂಟ್ರಿ? ಕ್ಯಾನ್ ಐ ಚೇಂಜ್ ದ ಎಜುಕೇಷನ್ ಫಿಲಾಸಫಿ ಇನ್ ಮೈ ಕಂಟ್ರಿ ಸೊ ದಟ್ ಈ ಒಂದು ಫಂಡಮೆಂಟಲಿಸ್ಟ್ ಓವರ್ ರೀಚ್ ಏನಿದೆ ಕೆಲವು ಕಮ್ಯುನಿಟೀಸ್ನಲ್ಲಿ, ಅದು ಕಡಿಮೆ ಆಗಬೇಕು. ಎವ್ರಿಬಡಿ ಶುಡ್ ರೆಕಗ್ನೈಸ್ ಹಿಮ್ಸೆಲ್ಫ್ ಆ್ಯಸ್ ಎನ್ ಇಂಡಿಯನ್ ಫಸ್ಟ್. ನಾನೊಬ್ಬ ಮೊದಲು ಮೂಲಭೂತ ಭಾರತೀಯ, ಅದಾದಮೇಲೆ ಮಿಕ್ಕಿದ್ದು ಹಿಂದೂ, ನಾನು ಮುಸ್ಲಿಮು, ನಾನು ಕ್ರಿಶ್ಚಿಯನ್, ಮನೆಯೊಳಗೆ ನಾನು ಮೂಲಭೂತವಾದಿ ಅಲ್ಲ, ಮೂಲಭೂತವಾದಿಯಾಗಿ ಭಾರತೀಯ. ಸೊ ಅದು ಫಂಡಮೆಂಟಲಿ ಅದು ಬರಬೇಕು. ಅದು ಬರಲಿಕ್ಕೆ ತುಂಬ ಐ ಥಿಂಕ್ ವಿ ಹ್ಯಾವ್ ಎ ಲಾಂಗ್ ವೇ ಟು. ಅದನ್ನು ಎದುರಿಸೋಕ್ಕೆ ಇದುವರೆಗೂ ನಾನು ನೋಡಿರೋ ಹಾಗೆ ಯಾರೂ ಅದ್ರ ಮುಂದೆ ಒಂದು NEP ಬಂತು, ಬಟ್ ಅದರಲ್ಲಿ ಹೆಚ್ಚು ಚೇಂಜಸ್ ಆಗಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇಸ್ರೇಲ್ ಮತ್ತು ಹಮಾಸ್ ಭಯೋತ್ಪಾದಕ ಸಂಘಟನೆ ನಡುವಿನ ಯುದ್ಧದ ಬಗ್ಗೆ ನಾವು ಭಾಳಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ನೀವು ವೀಕ್ಷಕರಿಗೆ ಬಹಳಷ್ಟು ಇನ್ಸೈಟ್ಗಳನ್ನು ಕೊಟ್ಟಿದ್ದೀರಾ. ನೀವು ಕೂಡ ಡಿಫೆನ್ಸ್ನಲ್ಲಿ ಇದ್ದ ಕಾರಣ ನಿಮಗೆ ಅದು ಹೇಗೆ ನಡೆಯುತ್ತೆ ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ನಮಗೆಲ್ಲದನ್ನು ವಿವರಿಸೋದಕ್ಕೆ ಮತ್ತು ನಿಮ್ಮ ಸಮಯಕ್ಕಾಗಿ ಬಹಳ ಧನ್ಯವಾದ.